ಹಿತ ಪ್ರಪಂಚಾಹಿತ ಸ್ಪಷ್ಟ ಭ್ರಾಂತಿ ತಿರೋಹಿತಾತ್ಮತಯೋ ಭಾಗಂ ಸಕಲಾಭಿಧಾನಮಾನ ವ್ಯಾಪಾರದೋರಸ್ಥಿತಂ ಅಂದೇ ನಂದಿತ ವಿಶ್ವಮವ್ಯಯಭಜಂ ಭಕ್ತ್ಯಾ ವಂಶಋಷಿಭ್ಯೋ ಶ್ರುತಿಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ವಂದೇ ಭಗವಂತೋ ಶ್ರೀಮಚ್ಛಂಕರ ಸದಾ ಶ್ರೀ 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 ಸರಸ್ವತಿ ಮಾತಾದಮತತ್ವಪ್ರದಾಯಃ ಹರೇಶ್ವರೋ ಜ್ಞಾನಂ ನಿನ್ನೆ ಶ್ಲೋಕ ಕೊನೆಯದು ಯದಾವಗಮ್ಯತೆ ನಾಣ್ಯ ಪ್ರವೃತ್ತಿ ಕಾರಣ ಅಂತ ಪ್ರವೃತ್ತಿಗೆ ಬೇರೊಂದು ಕಾರಣ ತಿಳಿದು ಬರದೇ ಇದ್ದಾಗ ಇದು ಇದೆ ಲಿಂಗೋರ್ತವ್ಯ ಪ್ರವೃತ್ತಿಗೆ ಕಾರಣ ಅಂತ ಅದು ನಿಯೋಗವನ್ನೇ ಹೇಳುತ್ತೆ ಅಂತ. ಪ್ರವೃತ್ತಿಗೆ ಕಾರಣ ರಾಗಾದಿಗಳಲ್ಲ, ಪ್ರವೃತ್ತಿಗೆ ಕಾರಣ ಲಿಂಗೋರ್ತವ್ಯಗಳು. ಶಬ್ದವು ಲಿಂಗೋರ್ತವ್ಯವನ್ನು ಹೇಳುತ್ತೆ. ತದರ್ಥ ಅದರ ಅರ್ಥ ಯಾವುದು? ಧ್ವನಿ. ಧ್ವನಿಯಿಂದ ಲಿಂಗೋರ್ತವ್ಯವು ಅದು ಮುಂಗಡವಾಗತ್ತೆ ನೆನ್ನೆ ಆಗಿತ್ತು. ಈಗ ಅನ್ವಯ ವ್ಯತಿರೇಕೌತು ವಾಕ್ಯಾರ್ಥ ಜ್ಞಾನಪೂರ್ವಕೌ ವಾಕ್ಯಾರ್ಥಸ್ತು ತದಾ ಯತ್ತಃ ನೇತ್ಯನ್ಯೇಭ್ಯೋ ವಿಶಿಷ್ಟತಾ ಅನ್ವಯವ್ಯತಿರೇಕವು ಇದೆಯಲ್ಲ, ವಾಕ್ಯಾರ್ಥ ಜ್ಞಾನವನ್ನು ಮಾಡ್ಕೊಳ್ಳೋದು ಮುಂದ್ ಮಾಡ್ಕೊಂಡು ಅನ್ವಯವ್ಯತಿರೇಕ ಮಾಡ್ಕೋಬೇಕಾಗತ್ತೆ. ಹೇಗೆ ಅಂದ್ರೆ ವಾಕ್ಯದಲ್ಲಿರುವ ಪದಗಳಿಗೆ ಪದ ಹೇಗೆ ಅಂದ್ರೆ ಗಾಮಾನಯ, ಅಶ್ವಂ ಬಧಾನ, ಗಾಂ ಚಾರಯ, ಮಹಿಷೀಂ ನಿರ್ವಾಸಯ ಅಂತ ವಾಕ್ಯ ಇದ್ದೆ. ಅಲ್ಲಿ ಗಾ ಅಶ್ವ ಮಹಿಷಿ ಇದೆಯಲ್ಲ, ಅದು ಅನ್ವಯ. ಅದು ನೋಡಿ, ಗಾಂ ಬಧಾನ, ಗಾಂ ಚಾರಯ, ಗಾಂ ದೋಗ್ಧಿ ಅಂತಂದ್ರೆ ಗಾ ಅನ್ವಯ ಇದೆ. ಹಸುವನ್ನ ಮೇಯಿಸ್ತಾನೆ, ಹಸುವನ್ನು ಕಟ್ತಾನೆ, ಹಸುವನ್ನು ಕರಿತಾನೆ ಅಂದ್ರೆ ಅನ್ವಯ ಯಾವುದೋ ಹಸು. ವ್ಯಭಿಚಾರದೋ ದೋಗ್ಧಿ ಬೇರೆ, ಮೇಯಿಸೋದು ಬೇರೆ, ಕಟ್ಟೋದು ಬೇರೆ. ವಿಷಯ ಈ ಅನ್ವಯ ವಿಜಯದಿಂದ ಒಂದು ವಸ್ತುವಿಗೆ ಬೇರೆ 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 ಕ್ರಿಯಾಪದ ಸೇರ್ಕೊಳ್ತಾ ಇದೆ ಅಂತ ಹೇಳಿ ಅನ್ವಯ ಇದು ಮೂಲ ವಸ್ತು. ಬಿಟ್ಟೋಗೋದು ವ್ಯಭಿಚಾರ. ಈ ಅನ್ವಯ ವ್ಯಭಿಚಾರ ಅಂದ್ರೆ ವ್ಯತಿರೇಕ. ಅನ್ವಯ ವ್ಯತಿರೇಕ ಅನ್ನೋದೇನಿದೆ, ಅನ್ವಯ ವ್ಯತಿರೇಕವಾದರೂ ವಾಕ್ಯಾರ್ಥ ಜ್ಞಾನವನ್ನು ಮಾಡ್ಕೊಳ್ಳೋದನ್ನ ಮಾಡ್ಕೊಬೇಕಾಗುತ್ತೆ. ವಾಕ್ಯಾರ್ಥ ಜ್ಞಾನ ಆಗುವಾಗ ಅನ್ವಯ ವ್ಯತಿರೇಕ ಇದು ವಾಕ್ಯಾರ್ಥ ಜ್ಞಾನ ಆಗುತ್ತೆ. ತತ್ವಮಸಿ ವಾಕ್ಯದಲ್ಲೂ ಅಷ್ಟೇ ಹೇಳ್ತಾರೆ. ತತ್ಶಬ್ದಕ್ಕೂ ತ್ವಂ ಶಬ್ದಕ್ಕೂ ಅನ್ವಯ ವ್ಯತಿರೇಕ ಮಾಡ್ಬೋದು. ತ್ವಂ ಶಬ್ದನ ಶ್ರುತಿ ತ್ವಂ ಅಂತ ಇದೆ, ನಾನು ತಗೋಬೇಕು. ನಾನು ಅನ್ನೋದು ದೇಹದಲ್ಲೂ ಇದೆ, ಇಂದ್ರಿಯದಲ್ಲೂ ಇದೆ, ಮನಸ್ಸಲ್ಲೂ ಇದೆ, ಬುದ್ಧಿಯಲ್ಲೂ ಇದೆ. ಅದೇ ದೇಹ ಇಂದ್ರಿಯ ಅಲ್ಲ, ಇಂದ್ರಿಯ ದೇಹ ಅಲ್ಲ, ದೇಹ ಇಂದ್ರಿಯ ಮನಸ್ಸಲ್ಲ, ಮನಸ್ಸು ದೇಹ ಇಂದ್ರಿಯ ಅಲ್ಲ. ಇದು ವ್ಯತಿರೇಕ. ಹಾಗಾದ್ರೆ ಯಾವ್ದು ಬಿಟ್ಟು ಹೋಗುತ್ತೋ ಅದು ನಾನಲ್ಲ, ಯಾವ್ದು ಎಲ್ಲವೂ ಸೇರ್ಕೊಂಡಿದೆಯೋ ಅದು ನಾನು. ನಾನು ಎಲ್ಲವೂ ಸೇರ್ಕೊಂಡಿದೆ, ಅದು ಅನ್ವಯ. ಬಿಟ್ಟೋಗೋದು ವ್ಯತಿರೇಕ ಅಂತ. ಅನ್ವಯ ವ್ಯತಿರೇಕದಿಂದ ಆ ತತ್ವಮಸಿ ವಾಕ್ಯ ಇದೆಯಲ್ಲ, ಅದರ ಅರ್ಥ ಯಾವುದು ಅನ್ನೋದು ಒಂದು. ಹಾಗೆ ತ್ವಂ ಶಬ್ದಕ್ಕೂ ತತ್ ಶಬ್ದಕ್ಕೆ ಬ್ರಹ್ಮ ಹಾಗೆ ಕರ್ಮಕಾಂಡದ ಹಾಗೆ. ಕರ್ಮಕಾಂಡದಲ್ಲೂ ಅಗ್ನಿಹೋತ್ರಂ ಜುಹೋತಿ ಸೋಮೇನ ಯಜತೆ ಚಾತುರ್ಮಾಸ್ಯೇನ ಇತ್ಯಾದಿಗಳಲ್ಲಿ ಯಜತೆ ಜುಹೋತಿ ದದಾತಿ ಇತ್ಯಾದಿ ಕ್ರಿಯಾಪದ ಇದೆಯಲ್ಲ, ಅದು ವ್ಯತಿರೇಕವಾಗ್ತಾ ಹೋಗುತ್ತೆ. ಒಂದು ಕರ್ಮ ಅನುವೃತವಾಗ್ತಾ ಇರುತ್ತೆ, ಯಾವುದೋ ಒಂದು ಕರ್ಮ ಅನುವೃತವಾಗ್ತಾ ಇರುತ್ತೆ. ಯಾವ್ದು ಎಲ್ಲೂ ಸೇರ್ಕೊಂಡಿದೆಯೋ ಅದು ಅನ್ವಯ, ಬಿಟ್ಟು ಹೋಗೋದಲ್ಲ ವ್ಯತಿರೇಕ. ಅನ್ವಯ ವ್ಯತಿರೇಕ ಅನ್ನೋದು ಇದೆಯಲ್ಲ, ಅನ್ವಯ ವ್ಯತಿರೇಕ ವಾಕ್ಯಾರ್ಥ ಜ್ಞಾನವನ್ನು ಮುಂದೆ ಮಾಡ್ಕೊಂಡು ಆಗೋದು.
ವಾಕ್ಯಾರ್ಥ ಜ್ಞಾನವಾದ ಅನ್ವಯ ವ್ಯತಿರೇಕ ಇದಾಗುತ್ತೆ, ಮಾಡ್ಬೋದು. ಅನ್ವಯ ವ್ಯತಿರೇಕಗಳು ಗೊತ್ತಾಗುತ್ತೆ. ವಾಕ್ಯಾರ್ಥವೇ ಆಗದೆ ಹೋದ್ರೆ ಅನ್ವಯ ವ್ಯತಿರೇಕ ಮಾಡ್ಕೊಳಲ್ಲ. ನಾಯಿ ಅಂದ್ಕೊಳ್ಳೇನೆ ಅದು ಅನ್ವಯ ಆ ಜಾತಿ ಸೇರ್ಬೇಕು. ಅವು ನಾಯಿ ಬೊಗಳ್ತಾ ಇದೆ, ನಾಯಿ ತಿಂತಾ ಇದೆ, ನಾಯಿ ಕಚ್ತಾ ಇದೆ ಅನ್ನೋ ಒಂದು ಅರ್ಥ ಆಗುತ್ತೆ. ಎಲ್ಲ ಜಾಗದಲ್ಲೂ ಯಾವ ಪದ ಸೇರ್ಕೊಂಡಿದೆಯೋ ಅದು ಅನ್ವಯ, ಯಾವ ವಿಶೇಷ ಅನ್ನೋದಕ್ಕೆ ಮಾತ್ರ ಇದೆಯೋ ಅದು ವ್ಯತಿರೇಕ. ಇದು ಮನೆ, ಇದು ನಾಯಿ ಅಂದ್ರೆ ಇದು ಅನ್ನೋದು ಅನ್ವಯ ಅಲ್ಲ. ಅಲ್ಲಿ ಇದನ್ನೇ ವ್ಯಾಖ್ಯೆ ಇಟ್ಕೊಂಡ್ರೆ, ಇದೊಂದೇ ವ್ಯಾಖ್ಯೆ ಇಟ್ಕೊಂಡಾಗ ಇದು ಮನೆ, ಇದು ನಾಯಿ, ಇದು ಮರ ಅನ್ನೋ ಇದು ಅನ್ವಯ ಆಗ್ತಾ ಇದೆ. ಅಲ್ಲಿ ಮರ ನಾಯಿ ಅನ್ನೋದು ವ್ಯತಿರೇಕ ಆಗ್ತಾ ಹೋಗುತ್ತೆ. ವಾಕ್ಯಾರ್ಥ ಮಾಡ್ಕೊಳ್ಳುವ ಹೇಗೆ ಜ್ಞಾನ ಮಾಡ್ಕೊಳ್ತೀವಿ ಅಂತ. ಲೋಕದಲ್ಲೂ ಒಂದು ವಾಕ್ಯದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಯಾವ್ದು ಅಲ್ಲಿ ಬಿಟ್ಟೋಗ್ತಾ ಇರೋದು, ಯಾವ್ದು ಕಾಮನ್ ಆಗಿರೋದು ನೋಡ್ಕೊಂಡೆ ಅರ್ಥ ಮಾಡ್ಕೊತೀವಿ. ಕಾಮನ್ನೇ ಅನ್ವಯ, ಇಂಡಿವಿಜುವಲ್ ವ್ಯತಿರೇಕ ಬಿಟ್ಟೋಗೋದೇ ವ್ಯತಿರೇಕ. ಅಲ್ಲಿ ನಾನು ಒಂದು ಅನ್ವಯ ಆಗುತ್ತೆ. ಮೊಬೈಲು, ಕಾರು, ಮನೆ ಎಲ್ಲ ವ್ಯತಿರೇಕ ಆಗುತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ಕರ್ಮಕಾಂಡ ಹೇಳ್ತಾ ಇದ್ದಾರೆ ಅವರು. ಕರ್ಮಕಾಂಡದ ವಾಕ್ಯಾರ್ಥವಾಗುವಾಗ್ಲೂ ವಾಕ್ಯಾರ್ಥ ಜ್ಞಾನವನ್ನು ಮುಂದೆ ಮಾಡ್ಕೊಂಡೆ ಅನ್ವಯ ವ್ಯತಿರೇಕ ನಡೆಯೋದು. ವಾಕ್ಯಾರ್ಥವಾದರೂ ಅನ್ವಯ ವ್ಯತಿರೇಕದಿಂದ ಆಗೋದು. ತದಾಯತ್ತಾನೆ ಅನ್ವಯ ವ್ಯತಿರೇಕ ಆಯತ್ತ. ವಾಕ್ಯಾರ್ಥ ಮಾಡ್ಕೊಳ್ಬೇಕು, ಅನ್ವಯ ವ್ಯತಿರೇಕ ಆಗಬೇಕು. ಅನ್ವಯ ವ್ಯತಿರೇಕವನ್ನು ವಾಕ್ಯಾರ್ಥದಲ್ಲೇ ಮಾಡ್ಬೇಕು. ವಾಕ್ಯಾರ್ಥ ಆದ್ಮೇಲೆ ಅನ್ವಯ ವ್ಯತಿರೇಕ ತದಾಯತ್ತ ಏನ್ ಮಾಡಿದಾರೆ? ತದಾಯತ್ತನಿಗೆ ಅನ್ವಯ ವ್ಯತಿರೇಕ ಆಯತ್ತ ಮಾಡಿದಾರೋ ಅದು ಲಿಂಗೋರ್ತವ್ಯ ಆಯತ್ತ ಮಾಡಿದಾರ. ಕನ್ನಡ ಓದಿದ ಲಿಂಗೋರ್ತವ್ಯ ಆಯತ್ತ ಮಾಡಿದಾರ ಅಥವಾ ತೋರುತ್ತದೆ. ಶಬ್ದವಿದ್ದರೆ ಬರೀ ಶಬ್ದವಿದ್ದರೆ ತೋರುತ್ತದೆ, ಶಬ್ದವಿಲ್ಲದಿದ್ದರೆ ತೋರುವುದಿಲ್ಲ. ಅದೇ ಶಬ್ದವೇ ಅನ್ವಯ. ಅನ್ವಯ ವ್ಯತಿರೇಕಗಳು ವಾಕ್ಯಾರ್ಥ ಜ್ಞಾನವು ಮೊದಲಿದ್ದು ಆಮೇಲೆ ತಿಳಿಯುವುದು. ಅಂದ್ರೆ ಇವಾಗ ಶಬ್ದವಿದ್ದರೆ ಅಂದ್ರೆ ಕ್ರಿಯಾಪದ ಶಬ್ದ ಇದ್ರೆ ಅದು ವಾಕ್ಯಾರ್ಥ ತೋರುತ್ತೆ. ಏನೋ ಮಾಡೋದನ್ನ ಹೇಳ್ಬೇಕು. ಲಿಂಗೋರ್ತವ್ಯ ವಿಧಿನ ಹೇಳುತ್ತೆ. ಆ ಶಬ್ದ ಇದ್ರೆ ಆ ವಿಧಿ ತೋರುತ್ತೆ. ವಿಧಿ ತೋರಿದ್ರೆ ಅನ್ವಯ ವ್ಯತಿರೇಕ ಮಾಡಕ್ ಬರುತ್ತೆ ಅಂತ ಅಲ್ವಾ? ರೂಪವಾದ ವಾಕ್ಯಾರ್ಥವು ಅದಕ್ಕೆ ಅಧೀನವಲ್ಲ. ಅಲ್ಲವಾ? ಅಂದರೆ ಪ್ರಮಾಣಾಂತರದಿಂದಲೇ ತಿಳಿಯಬೇಕಾಗಿಲ್ಲ. ತಿಳಿಬೇಕಾಗಿಲ್ವಾ? ಪ್ರಮಾಣಾಂತರದಿಂದಲೇ ತಿಳಿಯಬೇಕಾಗಿಲ್ಲ. ತಿಳಿಬೇಕಾಗಿಲ್ವಾ? ತಿಳಿಯಬೇಕಾಗಿಲ್ಲ. ಯಾವ್ದನ್ನ? ನಿಯೋಗ ರೂಪವಾದ ವಾಕ್ಯಾರ್ಥ. ಯಾವ್ದನ್ನ ತಿಳ್ಕೊಬೇಕಾದ್ರೆ ವಾಕ್ಯಾರ್ಥ ತಿಳ್ಕೊಳ್ಳೋದು ಯಾವ್ದನ್ನ? ಈ ಸ್ವರೂಪದಿಂದ ತಿಳಿಯುವ ಬೇರೆ ಪದಾರ್ಥಗಳಿಗೆ ಇರುವ ವೈಲಕ್ಷಣ್ಯವು ಈ ನಿಯೋಗಕ್ಕೆ ಸಿಕ್ಕಿತು. ಸ್ವರೂಪದಿಂದ ತಿಳಿಯುವ ಬೇರೆ ಪದಾರ್ಥಗಳಿಗೆ ಇರುವ ವೈಲಕ್ಷಣ್ಯವು ಈ ನಿಯೋಗಕ್ಕೆ ಸಿಕ್ಕಿಸುವುದು. ಅಲ್ಲಯ್ಯ, ಅನ್ವಯ ವ್ಯತಿರೇಕವಾದರೋ ಅನ್ವಯ ವ್ಯತಿರೇಕವು ತೂದಿದೆ. ಅನ್ವಯ ವ್ಯತಿರೇಕವಾದರೋ ಅದು ಯಾವ ಅನ್ವಯ ವ್ಯತಿರೇಕ? ಕಾರ್ಯ ಮಾತ್ರ ಲಿಂಗಾದೇಹ ಶಕ್ತಿಗ್ರಹೇಪಿ ತನ್ಮಾತ್ರಸ್ಯ ಅನುಯೋಗತ್ವಾತ್ ಮಾನಾಂತರ ಯೋಗ್ಯ ನಿಯೋಗ್ಯ ಕಥಂ ಅಸೌ ಅನವಸಿತ ಸಂಗತಿ ತಮ್ ಅವಗಮೋತ್ಯಾದಿ ಆಶಂಕ್ಯ ಆಹ್ವಾನೇತಿ. ಉತ್ತಮ ವೃದ್ಧೋ ಉಕ್ತ ವಾಕ್ಯಾತ್ ತದರ್ಥೆ ನಿಯೋಗೆ ಮಧ್ಯಮ ವೃದ್ಧಸ್ಯ ಜ್ಞಾನಪೂರ್ವಕ ಪ್ರವೃತ್ತಿಲಿಂಗೇನ ಬಾಲಸ್ಯ ಅನ್ವಯ ವ್ಯತಿರೇಕಾಖ್ಯ ಅನುಮಾನ ಮುದೇತಿ. ವಿಮತ ಪ್ರವೃತ್ತಿ ಅಭಾವ ವಿರೋಧಿ ಧೀಪೂರ್ವಿಕ ವಿಶಿಷ್ಟ ಪ್ರವೃತ್ತಿತ್ವಾತ್ ಮದೀಯ ಪ್ರವೃತ್ತಿ ವತ್ ಸಚ ಪ್ರವೃತ್ತ್ಯಭಾವ ವಿರೋಧ್ಯರ್ಥಃ ಶಬ್ದಾನ್ವಯ ವ್ಯತಿರೇಕತೆಯ ಶಬ್ದಾದೇವ ಪ್ರತಿಪನ್ನಃ ಇತಿ ನಿಶ್ಚಿನೋತಿ. ಏವಂ ಮಧ್ಯಮ ವೃದ್ಧೇನ ಶಬ್ದಾವಗತೋ ಪ್ರವರ್ತಕೆ ಬಾಲೇನ ಲಿಂಗಾದೇಹೇ ಶಕ್ತಿಗ್ರಹಾತ್ ನ ಪ್ರವರ್ತಕ ನಿಯೋಗಸ್ಯ ಮಾನಾಂತರಗಮ್ಯತ್ವಂ. ಇದು ಯಾವ ಬಾಲ ಇದನ್ನು ಉತ್ತಮ ವೃದ್ಧ ಮಧ್ಯಮ ವೃದ್ಧ ನೋಡಿದ ಅದರಲ್ಲಿ ಶ್ಲೋಕದಲ್ಲಿ ಎಲ್ಲೂ ಇಲ್ವೇ ಆ ವಿಚಾರ. ಉತ್ತಮ ವೃದ್ಧ ವಿಚಾರ, ಮಧ್ಯಮ ವೃದ್ಧ ವಿಚಾರ ವ್ಯಾಖ್ಯಾನ ತಗೊಂಡಿದ್ದಾನೆ. ಶ್ಲೋಕದಲ್ಲಿ ಅದೇನು ಕಾಣಲ್ಲ. ಇಷ್ಟು ಅನ್ಸತ್ತೆ ಶ್ಲೋಕ ನೋಡಿದ್ರೆ. ಅನ್ವಯ ವ್ಯತಿರೇಕವು ಅನ್ನೋದೇನಿದೆ ವಾಕ್ಯಾರ್ಥ ಜ್ಞಾನವನ್ನು ಮಾಡ್ಕೊಳ್ಳೋದ್ರ ಮೂಲಕ ಆಗತ್ತೆ. ಬರ್ಕೊಳ್ಳಿ, ಅನ್ವಯ ವ್ಯತಿರೇಕಗಳು ಎಂಬುದೇನಿದೆ
ಅನ್ವಯ ವ್ಯತಿರೇಕವು ವಾಕ್ಯಾರ್ಥ ಜ್ಞಾನವಾಗುವುದನ್ನು ಮುಂದೆ ಮಾಡಿಕೊಂಡು ಆಗುವಂಥದ್ದಾಗಿದೆ. ವಾಕ್ಯಾರ್ಥವಾದರೂ ಪ್ರಮಾಣಾಂತರದ ಅಧೀನವಲ್ಲ. ಎಲ್ಲಿ ಅಧೀನವಲ್ಲ ಈ ಶ್ಲೋಕದಲ್ಲಿ ಹೇಳಿದೆ. ವಾಕ್ಯಾರ್ಥಸ್ತು ತದಾಯತ್ತಃ ಅನ್ವಯ ವ್ಯತಿರೇಕಾಯತ್ತಃ ಅಂತ. ತದಾಯತ್ತಃ ನ ತದಾಯತ್ತಃ ಎಲ್ಲಿದೆಯಾ? ಇದು ಅನ್ಯೇಭ್ಯೋ ವಿಶಿಷ್ಟತ. ವಾಕ್ಯಾರ್ಥಸ್ತು ತದಾಯತ್ತಃ ಯಾವ್ದಾಯತ್ತ ಅಲ್ಲ, ಪ್ರಮಾಣಾಂತರದಿಂದ ಪ್ರಮಾಣಾಂತರಾಯತ್ತವಲ್ಲ ಅಂತ. ಪ್ರಮಾಣಾಂತರಾಯತ್ತವಲ್ಲ, ಅದು ಅಧ್ಯಯನ ಮಾಡ್ಕೋಬೇಕು. ವಾಕ್ಯಾರ್ಥ ಜ್ಞಾನವನ್ನು ಮುಂದೆ ಮಾಡ್ಕೊಂಡು ಆಗುತ್ತೆ, ಆಗುತ್ತದೆ. ವಾಕ್ಯಾರ್ಥ ಜ್ಞಾನವಾದರ ಪ್ರಮಾಣಾಂತರಕ್ಕೆ ಅಧೀನವಲ್ಲ. ಅಧ್ಯಯನ ಪ್ರಮಾಣಾಂತರ ಅಂತ ಒಂದು ಅಧ್ಯಯನ ಹಾಕಬೇಕು ಪದವನ್ನ. ಪ್ರಮಾಣಾಂತರಕ್ಕೆ, ಪ್ರಮಾಣಾಂತರ ಚಕ್ಷುರಾದಿ ಪ್ರಮಾಣಗಳಿಗೆ ಅವ್ರು ಮಾಡಿಯಲ್ಲ ಅದನ್ನ ಕನ್ನಡದಲ್ಲೇ. ಯಾಕೆ ಅನ್ಯೇಭ್ಯೋ ವಿಶಿಷ್ಟತಾ ವರ್ತತೆಯ, ಈ ಕಾರಣದಿಂದ ಅದು ಮತ್ತಕ್ಕಿಂತ ವಿಶಿಷ್ಟವಾಗಿದೆ. ಯಾವುದು? ನಿಯೋಗ ರೂಪವಾದ ವಾಕ್ಯಾರ್ಥವು ಮತ್ತೊಂದು ವಿಶೇಷವಾಗಿದೆ. ಹಾಗೆ ಬರ್ಕೊಳ್ಳಿ. ನಿಯೋಗ ರೂಪವಾದ ಈ ವಾಕ್ಯಾರ್ಥವು ಮತ್ತೊಂದರಿಂದ ವಿಶಿಷ್ಟವಾಗಿದೆ, ಅಸಾಧಾರಣವಾಗಿದೆ. ಇದು ಬೇರೆದಕ್ಕಿಂತ ವಿಶಿಷ್ಟವಾಗಿದೆ. ಸ್ವಾಮಿಗಳು ಇದು ಇಂಪಾರ್ಟೆಂಟ್ ಹಾಕಿದ್ದಾರೆ, ಅಂದ್ರೆ ಅರ್ಥ ಏನು ಸ್ಪಷ್ಟಪಡಿಸಿಲ್ಲ. ಆದ್ರೆ ನೋಡಿದ್ರೆ ಶ್ಲೋಕ ನೋಡಿದ್ರೆ ಅಷ್ಟೆಲ್ಲ ಅರ್ಥ ತೋರೋದೇ ಇಲ್ಲಪ್ಪ. ಅನ್ವಯ ವ್ಯತಿರೇಕಗಳಾದ್ರೂ ವಾಕ್ಯಾರ್ಥ ಜ್ಞಾನ ಆಗುತ್ತೆ. ವಾಕ್ಯಾರ್ಥ ಮಾತ್ರ ಅನ್ವಯ ವ್ಯತಿರೇಕ ಅಧೀನ ಅಲ್ಲ, ಸ್ವತಂತ್ರವಲ್ಲ ಅಂತ ಹಂಗ ಅನ್ಸುತ್ತೆ. ವಾಕ್ಯಾರ್ಥ ಅನ್ವಯ ವ್ಯತಿರೇಕದಿಂದ ಆಗೋದಿಲ್ಲ, ಅನ್ವಯ ವ್ಯತಿರೇಕ ವಾಕ್ಯಾರ್ಥ ಮಾಡ್ಕೊಂಡು ಆಗತ್ತೆ. ವಾಕ್ಯಾರ್ಥ ಸ್ವತಂತ್ರ ತಾನು ಅರ್ಥ ಆಗ್ಬಿಡುತ್ತೆ ಅಂತ. ಅನ್ವಯ ವ್ಯತಿರೇಕವನ್ನು ವಾಕ್ಯಾರ್ಥ ಜ್ಞಾನ ಮಾಡ್ಕೋಬೇಕು. ವಾಕ್ಯಾರ್ಥ ಜ್ಞಾನಕ್ಕೆ ಅನ್ವಯ ವ್ಯತಿರೇಕ ಬೇಡ ಅಂತಿದ್ದಾರೆ. ವಾಕ್ಯಾರ್ಥ ಜ್ಞಾನ ಮಾಡ್ಕೊಂಡು ಅನ್ವಯ ವ್ಯತಿರೇಕ ನಡೆಯುತ್ತೆ ಹೊರತು ಅನ್ವಯ ವ್ಯತಿರೇಕದಿಂದ ವಾಕ್ಯಾರ್ಥ ಅಲ್ಲ ಅಂತ ಇದ್ದಾರೆ, ಉಂಟಾಗಲ್ಲ ಅಂತ ಇದ್ದಾರೆ. ವಾಕ್ಯಾರ್ಥಸ್ತು ನದಾಯತ್ತಃ, ಯಾಕೆಂದ್ರೆ ಅದು ಅನ್ಯೇಭ್ಯೋ ವಿಶಿಷ್ಟತ ಅಸ್ತಿ ಇದಾಗದಪ್ಪ. ಅದನ್ನು ಬರ್ಕೊಂಡು ನಾನು ಹೇಳಿದ ಅರ್ಥ ಬರ್ಕೊಂಡು ನೋಡೋಣ. ಅದು ಅವನು ಹೇಳಿದ ಅರ್ಥ, ನಾನು ಹೇಳಿದ ಅರ್ಥ ಅದಲ್ಲ. ಅನ್ವಯ ವ್ಯತಿರೇಕವು ವಾಕ್ಯಾರ್ಥ ಜ್ಞಾನ ಹಾಕಂದೆ ಆಗತ್ತೆ, ಒಂದಾಯ್ತಾ ಪೂರ್ವಾರ್ಧ. ವಾಕ್ಯಾರ್ಥವಾದರ ಅನ್ವಯ ವ್ಯತಿರೇಕ ಅಧೀನವಾಗಿ ಆಗೋದಿಲ್ಲ. ಅದಾಯಿತು ನ ಅನ್ವಯ ವ್ಯತಿರೇಕ ಆಯಿತು ನ. ಯಾಕೆಂದ್ರೆ ಅನ್ಯೇಭ್ಯೋ ವಿಶಿಷ್ಟ, ಬೇಕೇ ಎಲ್ಲಕ್ಕಿಂತ ವಿಶಿಷ್ಟವಾಗಿದೆ ವಾಕ್ಯಾರ್ಥ. ಅಂದ್ರೆ ಯಾವ ಪ್ರಮಾಣಗಳಿಗೂ ಸಮಾನ ಅಲ್ಲ. ಅಲ್ಲಲ್ಲ ಅಲ್ಲ, ನೀನು ನನ್ನ ಸದಾಯತನ ಪ್ರಮಾಣ ಅಂತ ಆಯ್ತು ನಾನ್ ಅಂತ ಇದೆಯಾ? ಪ್ರಮಾಣ ಅಂತ ಆಯ್ತು ನಾನು ಅಂತ ಬೇರೆಯಾದ ಅನ್ವಯ ವ್ಯತಿರೇಕಾದಿ ಪ್ರಮಾಣಾಂತರದಿಂದ ಪ್ರಮಾಣಾಂತರದ ವಿಚಾರ ಇಲ್ಲಿ ತುಂಬಾ ಅಧ್ಯಯನ ಆಗುತ್ತೆ. ಪ್ರಕೃತಕ್ಕೆ ಇಷ್ಟು ಸಾಕು. ಅನ್ವಯ ವ್ಯತಿರೇಕಕ್ಕೆ ವಾಕ್ಯಾರ್ಥ ಜ್ಞಾನ ಮಾಡ್ಕೊಂಡು ಅನ್ವಯ ವ್ಯತಿರೇಕ ಅಂತ ನಡೆಯುತ್ತೆ. ಅನ್ವಯ ವ್ಯತಿರೇಕ ಯಾವ್ದ್ರ ಮೇಲೆ ಮಾಡೋದು? ವಾಕ್ಯಾರ್ಥದ ಮೇಲೆ, ವಾಕ್ಯದ ಪದಗಳ ಮೇಲೆ. ಮುಂಚೆ ವಾಕ್ಯವನ್ನು ನೋಡಿ, ವಾಕ್ಯ ಅಂದ್ರೆ ಸೆಂಟೆನ್ಸು, ಅಲ್ಲಿ ಅನೇಕ ಪದವಿದೆ. ಅನೇಕ ಪದಗಳು ಒಂದೊಂದು ಪದಕ್ಕೂ ಅನ್ವಯ ವ್ಯತಿರೇಕ ಮಾಡಿ ವಾಕ್ಯಾರ್ಥ ಮಾಡ್ಕೋತೀಯ. ಆದ್ರೆ ವಾಕ್ಯಾರ್ಥ ನೇರವಾಗಿ ತಾನೇ ಗೊತ್ತಾಗುತ್ತೆ, ಅದು ಅದರ ಅಧೀನವಾಗಿಲ್ಲ, ಅನ್ವಯ ವ್ಯತಿರೇಕ ಅಧೀನವಾಗಿಲ್ಲ. ವಾಕ್ಯಾರ್ಥದಲ್ಲಿ ಅಗ್ನಿಹೋತ್ರಂಚು ಹುಯಾತ್ ಮತ್ತೆ ಅದಕ್ಕೆ ಅನ್ವಯ ವ್ಯತಿರೇಕ ಬೇಕಿಲ್ಲ, ನೇರವಾಗಿ ಲಿಂಗೋತ್ಸವ ವಿಧಿ ಹೇಳ್ಬಿಡುತ್ತೆ. ಅನ್ವಯ ವ್ಯತಿರೇಕ ಮಾಡುವುದಂದ್ರೆ ವಾಕ್ಯ ಬೇಕು. ಹಾ ಅನ್ವಯ ವ್ಯತಿರೇಕ ಮಾಡ್ಬೇಕಾದ್ರೆ ವಾಕ್ಯ ಬೇಕು. ವಾಕ್ಯಾರ್ಥಕ್ಕೆ ಅನ್ವಯ ವ್ಯತಿರೇಕ ಬೇಕಾಗಿಲ್ಲ. ಆದ್ರಿಂದ ನಿಯೋಗಾರ್ಥವಾದ ಅಂದ್ರೆ ಅದು ಅನ್ಯೇಭ್ಯೋ ವಾಕ್ಯಾರ್ಥ ಮತ್ತೊಂದು ಬೇರೆ ಆಗಿ ನೇರಾಗಿ ನಿಯೋಗವನ್ನು ಹೇಳ್ಬಿಡುತ್ತೆ. ಆ ವಾಕ್ಯಾರ್ಥವು ಬೇರೆ ಎಲ್ಲಾ ಪ್ರಮಾಣಕ್ಕಿಂತ ವಿಶಿಷ್ಟವಾಗಿದೆ ಅಂದ್ರೆ ತನ್ನ ಅರ್ಥ ತಾನು ನೇರಾಗಿ ಹೇಳ್ಬಿಡುತ್ತೆ. ಲಿಂಗೋರ್ಥ ಜ್ಞಾನ ಹೇಳ್ಬಿಟ್ಟು ಅರ್ಥ ಹೇಳ್ಬಿಡುತ್ತೆ. ಅದಕ್ಕೆ ಇನ್ನೊಂದರ ಹಂಗಿಲ್ಲ ವಾಕ್ಯಾರ್ಥಕ್ಕೆ. ವಾಕ್ಯಾರ್ಥ ಸ್ವತಂತ್ರ. ತದಾರ್ಥ ಕನ್ನಡ
ಅನ್ವಯತಿರೇಕ ಆಯ್ತಾ ಹಾ, ಅದರ ಅಧೀನವಲ್ಲ. ಹಾ ಸಾಕು. ಪ್ರಮಾಣ ಅಂತ ಹಾ ಆದ್ರಿಂದ ಎಲ್ಲರಿಗೂ ವಾಕ್ಯಾರ್ಥ ಬೇರೆ ಎಲ್ಲಕ್ಕಿಂತ ವಿಶಿಷ್ಟವಾಗಿದೆ. ಸಾಕಲ್ವಾ? ಏನು ಒಳ್ಳೆ ಒಂದೇ ವರ್ಷ ಆಗಲ್ಲ. ನೀವು ಪ್ರಮಾಣಾಂತರಕ್ಕೆ ಅಧೀನವಲ್ಲ ಅನ್ನೋದು ವಿಷಯ ಬೇರೆ ವಿಷಯ ಆಯ್ತು. ಪ್ರಮಾಣಾಂತರ ಅಂದ್ರೆ ಅನ್ವಯತಿರೇಕ. ಅನ್ವಯತಿರೇಕ ಪ್ರಮಾಣ ಅಲ್ಲ. ಪ್ರಮಾಣ ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಅಪಮಾನ, ಶಬ್ದ, ಅರ್ಥಾಪತ್ಯವಾದ. ಅನ್ವಯತಿರೇಕ ಪ್ರಮಾಣ. ಅನ್ವಯತಿರೇಕ ವಾಕ್ಯಾರ್ಥ ಮಾಡೋ ಯುಕ್ತಿ ಹೊತ್ತು ಅನ್ವಯತಿರೇಕ ಪ್ರಮಾಣ ಅನ್ನೋ ಯಾರು? ಅನ್ವಯತಿರೇಕ ತರ್ಕ, ಅದು ಯುಕ್ತಿ. ಅದು ಪ್ರಮಾಣಗಳು 5 6 ಶ್ರುತಿ, ಲಿಂಗ, ವಾಕ್ಯ, ಪ್ರಕಾರ, ಪ್ರತ್ಯಕ್ಷ, ಅನುಮಾನ, ಅಪಮಾನ, ಅರ್ಥಾಪತ್ಯ, ನಿರ್ಮಲ ಪ್ರಮಾಣ. ಶಬ್ದನೂ ಅಂತಾರಲ್ಲ ಗುರು. ಶಬ್ದನೂ ಶ್ರುತಿಯ. ಶಬ್ದಕ್ಕೆ ಶ್ರುತಿ. ಆಯ್ತು ಬಿಡಿ, ಇರ್ಲಿ. ಅದೇನು ಅವರು ಅನ್ವಯತಿರೇಕನು ಪ್ರಮಾಣ ಅಂತ ಇಟ್ಕೊಂಡ್ಬಿಟ್ಟು ಅದು ಪ್ರಮಾಣಕ್ಕೆ ಅಧೀನವಾಗಿ ವಾಕ್ಯಾರ್ಥವಾಗಲ್ಲ ಮಾಡಿದ್ದಾರೆ. ಪ್ರಮಾಣಕ್ಕೆ ಸೇರಿಸ್ಕೊಂಡಿದ್ದಾರೆ ಅನ್ವಯತಿರೇಕವನ್ನು ಪ್ರಮಾಣ ಜಾತಿಗೆ. ನಂಗೆ ಸಿಂಪಲ್ ಎಷ್ಟು ಅರ್ಥ ಇದೆ. ಅನ್ವಯ ವ್ಯತಿರೇಕವಾದರೋ ವಾಕ್ಯಾರ್ಥ ಜ್ಞಾನವನ್ನು ಮುಂದೆ ಮಾಡ್ಕೊಂಡು ಆಗುವಂಥದ್ದು. ವಾಕ್ಯಾರ್ಥವಾದರೋ ಅನ್ವಯ ವ್ಯತಿರೇಕಕ್ಕೇನು ಅಧೀನವಾಗಿಲ್ಲ. ಅದು ಸುರೇಶ್ ಅವರು ವಾಕ್ಯಾರ್ಥ ಜ್ಞಾನ ಅನ್ವಯತಿರೇಕ ಅಧೀನ ಅಂತಾರೆ. ಅನ್ವಯ ವ್ಯತಿರೇಕದಿಂದಲೇ ವಾಕ್ಯಾರ್ಥ ಜ್ಞಾನ ಆಗೋದು ಅಂತಾರೆ. ಇದು ಅಲ್ಲ ಅಂತಾನೆ. ಅಲ್ಲಿ ಅನ್ವಯ ವ್ಯತಿರೇಕ ಬೇಕಿಲ್ಲ, ಸ್ವತಂತ್ರವಾಗಿ ವಾಕ್ಯಾರ್ಥ ತನ್ನ ಅರ್ಥ ಹೇಳ್ಬಿಡುತ್ತೆ. ಅಲ್ಲಿ ಇದಕ್ಕೆ ಹೋಗು ಆಗುದು. ಅಲ್ಲಿ ಕ್ರಿಯಾ ಜಾಗದಲ್ಲಿ ಆತ್ಮ ವಿಷಯಕ್ಕೆ ಹಂಗ ಆಗೋದಿಲ್ಲ. ಆತ್ಮನು ಯಾವ ಪದಕ್ಕೂ ಅರ್ಥವಲ್ಲ, ವಾಕ್ಯಕ್ಕೂ ಅರ್ಥವಲ್ಲ ಆದ್ಮೇಲೆ ಅಲ್ಲಿ ಅನ್ವಯತಿರೇಕ ಮಾಡ್ಕೊಂಡು ಶೋಧನೆ ಮಾಡ್ಬೇಕು. ಪದಾರ್ಥ ಶೋಧನೆ ಮಾಡೋದೇನೋ ಅದಷ್ಟು ಮಾತ್ರ ಉಳಿಸ್ಕೋಬೇಕು, ಅದಲ್ಲದೆಲ್ಲ ತೆಗೆದುಹಾಕ್ಬೇಕು. ಅದು ಶೋಧನೆ. ಶೋಧನೆ ಅಂದ್ರೆ ಪದಕ್ಕೆ ಒಂದು ಅರ್ಥ ಇದೆಯಲ್ಲ, ತೀರ ಪ್ರತ್ಯೇಕಾತ್ಮ ಅಂತ, ಅದು ಮಾತ್ರ ಉಳಿಸ್ಕೊಂಡು ಅದಕ್ಕೆ ಏನೇನೇನು ಆ್ಯಡ್ ಆಗಿ ಅಷ್ಟು ತೆಗೆದು ಶೋಧನೆ. ಹಾ, ಸಂಸಾರಿತ್ವ, ಪರಿಚ್ಛಿನ್ನತ್ವ, ವಿಕ್ರಿಯಾವತ್ವ, ದೃಶ್ಯತ್ವ, ಆಗಮಾಪಾಯಿತ್ವ, ಜನ್ಮ ಹಸೀಮ ಎಲ್ಲ ಶೋಧ. ಕಿರಣ್ ಏನು ಸರಿ ಆಯ್ತಾ? ಕೆಳಗೆ ಅದು ಗುರುಗಳೇ, ನಾ ಬಂದಿದ್ದು ಲೇಟ್ ಆಯ್ತು. ಹೌದಾ? ಇಷ್ಟೇ ನಾನು ಅರ್ಥ ಹೇಳ್ತೀನಿ. ಅನ್ವಯ ವ್ಯತಿರೇಕಗಳಾದರೂ ವಾಕ್ಯಾರ್ಥ ಜ್ಞಾನವನ್ನು ಮುಂದೆ ಮಾಡಿಕೊಂಡು ನಡೆಯುತ್ತೆ. ವಾಕ್ಯಾರ್ಥ ಜ್ಞಾನ ಆದ್ಮೇಲೆ ಅನ್ವಯ ವ್ಯತಿರೇಕ ಬರೋದೇ ಹೊರತು ವಾಕ್ಯಾರ್ಥ ಅನ್ವಯ ವ್ಯತಿರೇಕಕ್ಕೆ ಅಧೀನವಾಗಿಲ್ಲ. ಅದರಿಂದ ಅನ್ಯಭ್ಯೋ ವಿಶಿಷ್ಟ. ವಾಕ್ಯಾರ್ಥ ಬಾಕಿ ಪ್ರಮಾಣಕ್ಕಿಂತ ವಿಶಿಷ್ಟವಾಗಿದೆ. ವಾಕ್ಯಾರ್ಥ ನೇರವಾಗಿ ಲಿಂಗೋರ್ತವ್ಯ ಹೇಳೋದ್ರ ಮೂಲಕ ನಿಯೋಗ ಹೇಳ್ಬಿಡುತ್ತೆ. ಹೌದು ಹೌದು, ಅವನು ಹಿಂದೆ ಹೇಳದ್ನಲ್ಲ, ಬೇರೆ ಯಾವ ಪ್ರಮಾಣದಿಂದಾನು ಸಿದ್ಧಿ ಆಗಲ್ಲ, ಬರೀ ವಾಕ್ಯದಿಂದಾನೇ ಸಿದ್ಧಿ ಆಗತ್ತೆ ಅಂತ. ಅದನ್ನ ಹೇಳ್ತಾ ಇದ್ದೇನೆ. ಅದಕ್ಕೆ ಯಾರು ಆಕ್ಷೇಪ ಹೇಳಿದ್ರೆ, ಇಲ್ಲ ಅನ್ವಯ ವ್ಯತಿರೇಕದಿಂದ ಆಗತ್ತಲ್ಲ, ಬೇರೆ ಪ್ರಮಾಣ ಇದೆಯಲ್ಲ ಅಂತ. ಅನ್ವಯ ವ್ಯತಿರೇಕ ವಾಕ್ಯಾರ್ಥ ಜ್ಞಾನಕ್ಕೆ ಹೊರತು ವಾಕ್ಯಾರ್ಥ ಜ್ಞಾನ ಮುಂದ್ ಮಾಡ್ಕೊಂಡು ಅನ್ವಯ ವ್ಯತಿರೇಕ ನಡೆಯುತ್ತೆ ಹೊರತು ವಾಕ್ಯಾರ್ಥ ಮಾತ್ರ ಸ್ವತಂತ್ರವಾಗಿ ತನ್ನ ಅರ್ಥ ಹೇಳ್ಬಿಡುತ್ತೆ ಲಿಂಗೋರ್ತವ್ಯವನ್ನ. ಹಾ, ಸರಿ ಹೋಗ್ತವ್ರೆ. ಸರಿ. ಕರ್ತವ್ಯತಾ ವಿವಕ್ಷೈವ ನಿರ್ವಾಕ್ಯೇಭ್ಯೋಪಿ ಗಮ್ಯತೆ ವಿವಕ್ಷಾಯಾನ ಕಾರ್ಯತ್ವಂ ಶಬ್ದಾರ್ಥ ವಿಷಯಾ ಹಿ ಸಾ. ಶಬ್ದಾರ್ಥ ವಿಷಯ ಕರ್ತವ್ಯತಾ ವಿವಕ್ಷಾ ವಿವಕ್ಷಾಯಾಃ ನ ಕಾರ್ಯತ್ವಂ ಶಬ್ದಾರ್ಥ ವಿಷಯಾ ಹಿ ಸಾ. ಅದು ಕರ್ತವ್ಯತಾ ವಿವಕ್ಷೆ ಇದೆಯಲ್ಲ, ಮಾಡಬೇಕು ಅನ್ನೋ ಒಂದು ವಿವಕ್ಷೆ, ಅದು ಮನುಷ್ಯ ವಾಕ್ಯದಿಂದಲೂ ಗೊತ್ತಾಗ್ಬಿಡುತ್ತೆ. ಮಾಡ್ಬೇಕು ಮಗ ಗುರುಗಳ ಒಂದು ಮಾಡ್ಬೇಕು ಅಂತ ಅಂದ್ಕೊಂಡಂತ ವಿವಕ್ಷೆ, ತಂದೆದು, ಗುರುಗಳದ್ದು, ಆ ಯಜಮಾನರು, ಅದು ಅವರ ವಾಕ್ಯದಿಂದಲೇ ಕರ್ತವ್ಯತ ಏನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಮನುಷ್ಯ ವಾಕ್ಯದಲ್ಲೇ ಗೊತ್ತಾಗುತ್ತದೆ, ಗಮ್ಯದೆ. ಅದೇ ವಿವಕ್ಷೆ ಎಲ್ಲ ಕಾರ್ಯ ಆಗಿರ್ಲೇಬೇಕು ಅಂತ ಇಲ್ಲ, ಹೇಳ್ಬೇಕು ಅಂತ ಅಂದ್ಕೊಂಡಿರೋದೆಲ್ಲ ಕಾರ್ಯತ್ವ ಅಂತ ಏನಿಲ್ಲ. ವಿವಕ್ಷೆ ಆಗಿದ್ದಕ್ಕೆಲ್ಲ ಕಾರ್ಯತ್ವ ಇರ್ಬೇಕು ಅಂತ ಏನಿಲ್ಲ. ವಿವಕ್ಷೆ ಹೇಳ್ಬೇಕು ಅಂತ ಇಷ್ಟಪಟ್ಕೊಂಡದ್ದಷ್ಟು ಕಾರ್ಯತ್ವ ಆಗಿರ್ಬೇಕು ಅಂತ ಏನಿಲ್ಲ ಅಂತ ಯಾಕಂದ್ರೆ ಶಬ್ದಾರ್ಥ ಕಾರ್ಯತ್ವ ಅನ್ನೋದು ಶಬ್ದಾರ್ಥ ವಿಷಯವಾಗಿ ಆಗೋದು ಕಾರ್ಯತ್ವ. ಆ ಬಾಯ ಬಿಟ್ಟು ಏನ್ ಮಾಡು ಅಂತ ಹೇಳ್ತಾನೋ ಅದು
ಮಾಡ್ಬೇಕಾದದ್ದಾಗತ್ತೆ ಹೊರತು ಅವ್ರ ವಿವಕ್ಷೆಯಲ್ಲ ಕಾರ್ಯತ್ವ ಏನಾಗ್ಬೇಕಾಗಿಲ್ಲ. ಏನ್ ಮಾಡಿದ್ರೆ ಕನ್ನಡನ ಕರ್ತವ್ಯತಾ ವಿವಕ್ಷೆ ಕರ್ತವ್ಯ ಈ ಬಗೆಯಾದ ಕರ್ತವ್ಯತಾ ವಿವಕ್ಷೆಯು ಅಂದರೆ ಅದರ ಅಭಿಪ್ರಾಯವು ಪುರುಷರ ವಾಕ್ಯಗಳಿಂದಲೂ ಪೌರುಷೇಯ ವಾಕ್ಯಗಳಿಂದಲೂ ತಿಳಿದು ಬರುತ್ತದೆ. ಅದರಿಂದ ಅಪೌರುಷೇಯವಾದ ವೇದದಲ್ಲಿ ಅರ್ಥವಿಲ್ಲ, ಕೇವಲ ಅಭಿಪ್ರಾಯವೇ. ಕಾರ್ಯ ಕರ್ತವ್ಯ ಎಂದು ಕೇಳಲು ಸಾಧ್ಯವಿಲ್ಲ. ಎಲ್ಲಿದೆ ವಿವಕ್ಷಾಯಾನ ಕಾರ್ಯತ್ವ ಏನರ್ಥ? ವಿವಕ್ಷೆಗೆ ಕಾರ್ಯತ್ವ ಇರಬೇಕು ಅಂತ ಏನಿಲ್ಲ ಅಂತ. ಯಾವ್ಯಾವ್ದು ವಿವಕ್ಷೆ ಆಗಿರುತ್ತೋ ವಿವಕ್ಷೆಗಳ ಕಾರ್ಯತ್ವ ಇರಬೇಕು ಅಂತ ಏನಿಲ್ಲ. ಏಕೆಂದರೆ ವಿವಕ್ಷೆ ಅಭಿಪ್ರಾಯ ಎಂಬುದು ಶಬ್ದಾರ್ಥದ ವಿಷಯದಲ್ಲೇ ಇರುವುದು. ಅಂದರೆ ಕರ್ತವ್ಯ ವಿಷಯದಲ್ಲಿನ ಅಭಿಪ್ರಾಯ ಇದೆ, ಕರ್ತವ್ಯ ಅಲ್ಲ. ನಾನು ಹೇಳಿದ್ರೆ ಇಲ್ಲಿ ವಿವಕ್ಷ ಒಂದು, ಕಾರ್ಯತ್ವ ಒಂದು. ವಿವಕ್ಷ ಅಂದ್ರೆ ಹೇಳ್ಬೇಕು ಅಂತ ಅಂದ್ಕೊಂಡಂತ ಮನಸ್ಸಿನ ಇಂಟೆನ್ಷನ್. ಆ ವಿವಕ್ಷೆ ಎಲ್ಲ ಕಾರ್ಯವಾಗ್ಬೇಕು ಅಂತ ಏನಿಲ್ಲ. ನನ್ಗೆ ಏನೇನೋ ಆಗ್ಬೇಕು ಅಂತ ಅಪೇಕ್ಷೆ ಇದೆ, ಅದೆಲ್ಲ ಅವ್ನು ಮಾಡ್ಬೇಕು ಅಂತಿಲ್ಲ. ಯಾಕಂದ್ರೆ ನಾನು ಏನೇನು ಅನ್ಕೊಂಡಿದ್ದೀನೋ ಅದು ನಾನು ಬಾಯ್ಬಿಟ್ಟು ಹೇಳಿದ್ರೆ ಯಾವ್ದು ಹೇಳ್ತೀನೋ ಅದು ಮಾತ್ರ ಮಾಡಬೇಕು ಅಂತ ಆಗತ್ತೆ. ನಂಗೆ ಮೂರ್ನಾಲ್ಕು ಪುಸ್ತಕ ಜೋಡಿಸ್ಬೇಕು ಅಂತ ಒಂದ್ ಕೆಲಸ ಇದೆ, ಇನ್ ಯಾವ್ದೋ ಎಲ್ಲಿಂದ ತರಬೇಕು ಅಂತ ಒಂದಿದೆ. ನನ್ ಕಡೆ ನಾನು ಯಾವ್ದೋ ಇದನ್ನ ಮಾಡುದು ಅಂದಾಗ ಅದು ಮಾತ್ರ ಅದು ಕಾರ್ಯತ್ವ ಆಗತ್ತೆ ಹೊರತು ಬಾಕಿದೆಲ್ಲ ವಿವಕ್ಷೆ ಎಲ್ಲ ಕಾರ್ಯತ್ವ ಆಗಲ್ಲ. ಶಬ್ದ ಆದ್ರೆ ಅದು ಕಾರ್ಯ. ಅದು ಶಬ್ದವಾಗಿ ವಿವಕ್ಷಾಯ ಕಾರ್ಯತ್ವ ಶಬ್ದಾರ್ಥ ವಿಷಯ ಹಿಸ ಕಾರ್ಯ. ಶಬ್ದಾರ್ಥ ವಿಷಯವಾಗಿ ಆದದ್ದಾದರೆ ಅದು ಕಾರ್ಯತ್ವ ಅಂತ ಆಗತ್ತೆ. ಶಬ್ದಾರ್ಥ ವಿಷಯದ್ದಾಗಿ ಆದಾಗ ಅದು ಕಾರ್ಯತ್ವ ಅನ್ಸ್ಕೊಳ್ತೇವೆ ಹೊರತು ಬರೀ ವಿವಕ್ಷೆಯೇ ಕಾರ್ಯತ್ವ ಆಗಲ್ಲ. ಶಬ್ದಾರ್ಥಕ್ಕೆ ವಿಷಯವಾದದ್ದಾಗಿ ಆದಾಗ ಅದು ಕಾರ್ಯತ್ವ ಅಂತ ಪಡ್ಕೊಳ್ತದೆ. ಸಾ ಕ್ರಿಯಾ ಶಬ್ದಾರ್ಥ ವಿಷಯ ಚೇತ್ ಕಾರ್ಯತ್ವ ಭವತಿ. ಅದಕ್ಕೆ ವಿವಕ್ಷಾತಃ ಇವ ಕಾರ್ಯತ್ವ ನ ಭವತಿ. ಅದನ್ನೇ ಹೇಳಿದರೆ ನಿರ್ವಾಕ್ಯೇಭ್ಯೋಪಿ, ನಿರ್ವಾಕ್ಯೋಪಿ ಮನುಷ್ಯವಾಕ್ಯದಿಂದಲೂ ಗೊತ್ತಾಗತ್ತೆ ಇದು ಅಂತ ಇದ್ದಾರೆ. ಕರ್ತವ್ಯತಾ ವಿವಕ್ಷೆಯೇ ವಿವಕ್ಷ ಏವ. ಮಾಡಬೇಕು ಅನ್ನೋ ವಿವಕ್ಷೆಯೂ ವಿವಕ್ಷೆಯೇ ಆಗಬೇಕು ಅನ್ನೋ ವಿವಕ್ಷೆ ಅಷ್ಟೇ ಆದ್ರೆ ಇದು ಮನುಷ್ಯವಾಕ್ಯ. ವಿವಕ್ಷೆಯು ಮನುಷ್ಯವಾಕ್ಯದಿಂದಲೂ ಗೊತ್ತಾಗುತ್ತದೆ. ಮಾಡಬೇಕು ಅನ್ನೋ ವಿವಕ್ಷೆಯೇ ಮನುಷ್ಯವಾಕ್ಯದಿಂದಲೇ ಗೊತ್ತಾಗುತ್ತದೆ. ವಿವಕ್ಷೆಗೆ ಕಾರ್ಯತ್ವ ಇರಬೇಕು ಅಂತ ಏನಿಲ್ಲ. ವಿವಕ್ಷೆಗೆ ಕಾರ್ಯತ್ವ ಇರಬೇಕೆಂಬುದೇನಿಲ್ಲ. ಏಕೆಂದ್ರೆ ಶಬ್ದಾರ್ಥ ವಿಷಯ ಹಿಸ. ಏಕೆಂದರೆ ಆ ಕ್ರಿಯೆಯು ಶಬ್ದಾರ್ಥವನ್ನು ವಿಷಯ ಮಾಡಿಕೊಂಡದ್ದಾಗಿರುತ್ತದೆ, ವಿವಕ್ಷೆಯನ್ನಲ್ಲ. ವಿವಕ್ಷೆ ಬೇರೆ ಕರ್ತವ್ಯ ಬೇರೆ ಅಂತ ಹೇಳಿದ್ದಾರೆ. ವಿವಕ್ಷಾ ಕರ್ತವ್ಯಯೋ ಭೇದೇ ಹೇತ್ವಂತರಮಃ ಸಹೀತಿ. ಕರ್ತವ್ಯಾಖ್ಯ ಶಬ್ದಾರ್ಥ ವಿವಕ್ಷಾ ಪ್ರತೀತೆ ಪೂರ್ವಮೇವ ಶಬ್ದಶ್ರವಣ ಮಾತ್ರೇಣ ಪ್ರತೀಯತೆ. ಅತಃ ಭೇದ ತಯೋರಿತ್ಯರ್ಥ ವಿವಕ್ಷಾಯಾಃ ಲಿಂಗಾದ್ಯರ್ಥತ್ವಾಭಾವೇಪಿ ಪ್ರೈಷಾದೀನಾಂ ತದರ್ಥತ್ವಾತ್ ನಿಯೋಗಸ್ಯ ಪ್ರತ್ಯರ್ಥತೆತ್ಯಾಶಂಕ್ಯಾಃ ಅತಯತಿ. वक्तुर् विवक्षित पूर्विका शब्दस्य प्रवृत्तिरिति न्यायविद्विवक्षावशात् लोके शब्द प्रवृत्तेः तदर्थकतया विवक्षितैवेति विशेषमाशंक्य आह तद्वशा इति। न हि विवक्षावशा प्रवृत्तिः शब्दानां नियन्तुं शक्या प्रतिप्रसंगात्। ವಿವಕ್ಷಾವಶ ಪ್ರವೃತ್ತಿ, ವಿವಕ್ಷೆಗೆ ಅಧೀನವಾಗಿ ಶಬ್ದಗಳ ಪ್ರವೃತ್ತಿ ಆಗತ್ತೆ ಅಂತ ಹೇಳಿ ಶಬ್ದಗಳನ್ನು ನಿಯೋಗ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ಪ್ರಸಂಗ ಆಗ್ಬಿಡುತ್ತೆ ಅಂತ ಇದ್ದಾರೆ.
ಏನು ವಿವಕ್ಷೆ ಇದೆಯೋ ವಿವಕ್ಷೆಗೆ ಅಧೀನವಾಗಿ ಪ್ರವೃತ್ತಿ ಆಗ್ಬೇಕು ಅಂತ ಹೇಳಿ ಆದ್ರೆ ಶಬ್ದಗಳಿಗೆ ನಿಯಮ ಮಾಡೋಕ್ಕಾಗಲ್ಲ. ನಚ ವಿವಕ್ಷಾಧೀನ ಶಬ್ದಾರ್ಥ ನಿಶ್ಚಯ. ಶಬ್ದಾರ್ಥ ನಿಶ್ಚಯ ವಿವಕ್ಷೆಗೆ ಅಧೀನವಲ್ಲ. ವಿವಕ್ಷಾ ನಿಯಮೇ ಹೇತು ಸಂಕೇತ ಪ್ರಕಾಶನೆ ಇತಿ ನ್ಯಾಯಾದಿತಿ ವಾಚ್ಯಂ. ತಸ್ಯ ಸಾಮರ್ಥ್ಯಾಧೀನತ್ವಾತ್ ವೇದೇ ಚ ವಿವಕ್ಷಾ ಅಸಂಭವಸ್ಯ ಉಕ್ತತ್ವಾತ್ ಅಥೋ ಅನ್ಯಾ ಕರ್ತವ್ಯತಾ ಅನ್ಯಾ ಚ. ಅಥೋ ವಿವಕ್ಷಾ ಅನ್ಯಾ ಕರ್ತವ್ಯತೋ ಅನ್ಯಾ. ವಿವಕ್ಷೆ ಬೇರೆ ಕರ್ತವ್ಯ ಬೇರೆ ಅಂತೆ. ವಿವಕ್ಷಾ ಅನ್ನೋದು ಅಭಿಪ್ರಾಯ, ಹೇಳುವಾಗ ಅಭಿಪ್ರಾಯ ವಿವಕ್ಷೆ. ಕರ್ತವ್ಯ ಅನ್ನೋದು ಶಾಸ್ತ್ರಿನ ಗೊತ್ತಾಗೋದು ಕರ್ತವ್ಯ. ವಿವಕ್ಷೆಯಿಂದ ಯಾರು ತೊಡಗೋದಿಲ್ಲ, ಕರ್ತವ್ಯನೇ ತೊಡಗುತ್ತಾರೆ ಅಂತ. ಮಾಡ್ಬೇಕು ಶಾಸ್ತ್ರದಿಂದ ಕೊಂಡಿದ್ದಾರೆ ಅಂತ. ಅಭಿಪ್ರಾಯ ಅಂದ್ರೆ ಒಪಿನಿಯನ್ ಅಂತ. ಹೌದು, ವಿವಕ್ಷೆಯಲ್ಲಿ ಅಭಿಪ್ರಾಯ ಇದೆಯಲ್ಲ, ಆ ಒಪಿನಿಯನ್ನೆಲ್ಲ ಮಾಡಕ್ ಹೋಗ್ಬೇಕಲ್ಲ. ಯಾವ್ದು ಕರ್ತವ್ಯವೋ ಅದು ಇದಾಗತ್ತೆ. ಒಪಿನಿಯನ್ ಅಲ್ಲ, ಇಂಟೆನ್ಷನ್. ಆ ಇಂಟೆನ್ಷನ್ನು ಒಂದು ಕರ್ತವ್ಯ, ಒಂದು ವಿವಕ್ಷ ಅಂದ್ರೆ ಇಂಟೆನ್ಷನ್. ಇಂಟೆನ್ಷನ್ ಎಲ್ಲ ಮಾಡ್ತಕ್ಕದ್ದು ಅಂತ ಆಗಲ್ಲ, ಅದು ಕರ್ತವ್ಯವೇ ಮಾಡ್ತಕ್ಕದ್ದು ಅಂತ ಆಗೋದು. ಹಾಗೆ ಕರ್ತವ್ಯತಾ ವಿವಕ್ಷೆಯವ ಮಾಡ್ಬೇಕು ಅನ್ನೋ ವಿವಕ್ಷೆಯು ಮನುಷ್ಯ ಮಾತ್ರ ವಾಕ್ಯದಿಂದಲೂ ಗೊತ್ತಾಗುತ್ತದೆ. ವಿವಕ್ಷೆ ಮತ್ತೆ ಇಂಟೆನ್ಷನ್ ಎಲ್ಲ ಕಾರ್ಯತ್ವ ಅಂತ ಪಡ್ಕೊಳ್ಳೋದಿಲ್ಲ. ಶಬ್ದ, ಯಾಕಂದ್ರೆ ಶಬ್ದಾರ್ಥ ವಿಷಯ ಆ ಕರ್ತವ್ಯ ಅನ್ನೋದು ಶಬ್ದಾರ್ಥ ವಿಷಯವಾದದ್ದಾಗಿ ಇರುತ್ತದೆ. ಲಿಂಗೋರ್ತವ್ಯ ಶಬ್ದಾರ್ಥ ವಿಷಯವಾಗಿದೆ, ಲಿಂಗೋರ್ತವ್ಯ ವಿವಕ್ಷಾ ವಿಷಯವಲ್ಲ. ಲಿಂಗೋರ್ತವ್ಯ ಇದೆಯಲ್ಲಪ್ಪ, ಅದು ಕರ್ತವ್ಯ ವಿವಕ್ಷೆ ಹೇಳಲ್ಲ, ಅದು ಕರ್ತವ್ಯ ವಿಧಿ ಹೇಳುತ್ತೆ. ಲಿಂಗೋರ್ತವ್ಯ ಮಾಡ್ಬೇಕು ಅಂತ ಹೇಳುತ್ತೆ, ಇನ್ನು ವಿವಕ್ಷೆ ಕೇಳೋದಲ್ಲ. ಬರ್ಕೊಳ್ರ ಅಮ್ಮ, ಬೇಕೊಳ್ರ ಆಯ್ತಮ್ಮ. ಈ ತುಂಬಾ ಹೀಜ್ದಾರ ಸುರೇಶ್ವರಾಚಾರ್ಯ. ತುಂಬಾ ಹೀಜಿ ಎಳ್ದು ಎಷ್ಟು ಇದು ಮಾಡ್ತಾರೆ. ನತು ಶಬ್ದಾರ್ಥ ಸಹಿ ಪೂರ್ವಂ ಪ್ರತೀಯತೆ ಅತ ಪ್ರೈಷಾದಿ ಸಂಸೃಷ್ಟೋ ಅರ್ಥ ಸಿದ್ಧೋ ವಿವೇಕತಃ. ಶಬ್ದಾರ್ಥಃ ಸಹ ಹಿ ಪೂರ್ವಂ ಪ್ರತೀಯತೆ ಅತಃ ಪ್ರೈಷಾದಿ ಸಂಸೃಷ್ಟಃ ಅಪಿ ಅರ್ಥಃ ಸಿದ್ಧಃ ವಿವೇಕತಃ. ತದ್ವಶಾತ್ ವಿವಕ್ಷಾವಶಾತ್. ವಿವಕ್ಷಾವಶಾತ್ ಶಬ್ದಾರ್ಥ ನ. ವಿವಕ್ಷಾವಶಾತ್ ಶಬ್ದಾರ್ಥವನ್ನು ಮಾಡಬಾರ್ದು. ಯಾಕಂದ್ರೆ ವಿವಕ್ಷೆ ಅನ್ನೋದು ಪೂರ್ವಂ ಪ್ರತೀಯತೆ, ಮೊದಲೇ ತೋರ್ಬಿಡುತ್ತೆ. ವಿವಕ್ಷೆ ಅನ್ನೋದು ಅವನಲ್ಲೇ ಮುಂಚೆ ಇರುತ್ತೆ. ವಿವಕ್ಷ ಅನ್ನೋದು ಹೇಳೋಕ್ ಮುಂಚೆ ಮನಸ್ಸಲ್ಲಿ ಇರುತ್ತೆ. ಇಂಟೆನ್ಷನ್ ಹೇಳೋಕ್ ಮುಂಚೆನೆ ಇದ್ಬಿಡುತ್ತೆ, ಅದರಿಂದ ಪ್ರವೃತ್ತಿ ತೋರಲ್ಲ. ವಿವಕ್ಷಾವಶಾತ್ ನತು ವಿವಕ್ಷಾವಶಾತ್ ನತು ಶಬ್ದಾರ್ಥ ಕರ್ತವ್ಯ. ವಿವಕ್ಷೆಗೆ ಅಧೀನವಾಗಿ ಶಬ್ದಾರ್ಥವನ್ನು ಮಾಡಬಾರದು. ವಿವಕ್ಷೆಗೆ ಅಧೀನವಾಗಿ ಶಬ್ದಾರ್ಥವನ್ನು ಮಾಡಬಾರದು. ಯಾಕಂದ್ರೆ ವಿವಕ್ಷ ಎಂಬುದು ಮೊದಲೇ ತೋರುವಂಥದ್ದು, ಇಂಟೆನ್ಷನ್ ಮೊದಲೇ ತೋರುತ್ತದೆ. ಬರ್ಕೊಳ್ಳಿ, ವಿವಕ್ಷೆಗೆ ಅಧೀನವಾಗಿ, ಕರ್ತವ್ಯನ ಇಂಟೆನ್ಷನ್ಗೆ ಅಧೀನವಾಗಿ, ಕರ್ತವ್ಯನ ಇಂಟೆನ್ಷನ್ಗೆ ಅಧೀನವಾಗಿ ಶಬ್ದಾರ್ಥವನ್ನು ಮಾಡತಕ್ಕದ್ದಲ್ಲ. ಆ ವಿವಕ್ಷಾರ್ಥವೆಂಬುದು ಮೊದಲೇ ತೋರುತ್ತದೆ. ಹಾಗ್ ಮಾಡ್ತೀರಾ ಗುರುಗಳೇ? ಇಲ್ಲಿ ಇದನ್ನ ಮೊದಲೇ ತೋರುತ್ತೆ ಅಂತ ಮಾಡಿದ್ದಾರೆ. ಯಾವುದನ್ನ? ಶಬ್ದಾರ್ಥವು ಸಹಿಪೂರ್ವಂ ಸಹನ ಶಬ್ದಾರ್ಥ ಅಂತ ತಗೊಂಡಿದ್ದಾರೆ. ಮೊದಲು ತೋರಿಸಿದ್ರೆ ನಮಗೇನಾಯ್ತು? ಇದು ಹೇತಿ ಆಗಕ್ಕದ ಹೇತು ಮೊದಲೇ ತೋರಿಸ್ತಾ ಅದನ್ನ ಶಬ್ದಾರ್ಥವೇ ಮೊದಲು ತೋರೋದ್ರಿಂದ ಈ ಅದನ್ನ ಅನುಸರಿಸ್ಕೊಂಡು ಯಾವ್ದನ್ನ ಈ ಅಭಿಪ್ರಾಯನ ಅನುಸರಿಸ್ಕೊಂಡು ಶಬ್ದಾರ್ಥ ಮಾಡಕ್ ಬರಲ್ಲ. ಯಾಕೆಂದ್ರೆ ಶಬ್ದಾರ್ಥ ಮುಂಚೆನೆ ತೋರಿರುತ್ತೆ. ಕರೆಕ್ಟ್, ಹೌದು. ಶಬ್ದಾರ್ಥ ಮೊದಲು ತೋರೋದ್ರಿಂದ ಅದಕ್ಕೆ ಅಧೀನವಾಗಿ ವಿವಕ್ಷಾರ್ಥ ಮಾಡಬಾರ್ದು ಅಂತ ಅಲ್ವಾ? ಹೌದು ಗುರುಗಳೇ, ಕರೆಕ್ಟ್. ನಾನು ವಿವಕ್ಷಾರ್ಥಕ್ಕೆ ಅನುಗುಣವಾಗಿ ಶಬ್ದಾರ್ಥ ಮಾಡಬಾರ್ದು. ಯಾಕೆಂದ್ರೆ ಶಬ್ದಾರ್ಥ ಶ್ರುತಿಯಿಂದ ಆಮೇಲೆ ವಿವಕ್ಷೆ ಅನ್ನೋದು ಮೊದಲೇ ಇದ್ಬಿಡ್ತವೆ ಅವನಲ್ಲಿ. ಶಬ್ದಾರ್ಥ ಅನ್ನೋದು ಆಮೇಲೆ ಶ್ರುತಿ ನನ್ಗೆ ಗೊತ್ತಾಗೋದು.
ಹಂಗೂ ಮಾಡ್ಬೋದು. ಶ್ರುತಿಯಿಂದ ಶಬ್ದಾರ್ಥ ನಮ್ಗೆ ಗೊತ್ತಾಗುತ್ತೆ. ವಿವಕ್ಷೆ ಅನ್ನೋದು ಮನುಷ್ಯನಲ್ಲೇ ಇದ್ಬಿಡುತ್ತೆ. ವಿವಕ್ಷೆ ಮನುಷ್ಯನ ಮೊದಲೇ ಇದ್ಬಿಡುತ್ತೆ, ಇಂಟೆನ್ಷನ್ನು. ಅದರಿಂದ ಯಾರು ಕರ್ತವ್ಯ ಗೊತ್ತಾಗಲ್ಲ, ಅದು ಮೊದಲೇ ಇರುತ್ತೆ. ಶಬ್ದಾರ್ಥ ಅದ ಅಲ್ಲ, ಶಬ್ದಾರ್ಥ ಅದನ್ನ ಮಾಡಬಾರದು. ಅದ ಪ್ರೈಷಾದಿ ಸಂಶಿಷ್ಟೋಪಿ ಅರ್ಥ. ಪ್ರೈಷಾದಿಗಳನ್ನು ಕೂಡ್ಕೊಂಡಂತಹ, ಪ್ರೈಷ ಅಂದ್ರೆ ಅಗ್ರೇನು ಬ್ರೋಹಿ ಪ್ರೈಷ ಸೋಮಯ್ಯಜ ಇಂದಾಭ್ಯಾಯಜ ಅಂತ ಪ್ರೈಷ ಕೊಡ್ತಾನೆ ಅಧ್ವರ್ಯು. ಯಾರಿಗೆ? ಹೋತೃವಿಗೆ ಬಿತ್ತಲ್ವು. ಆ ಪ್ರೈಷಾದಿಗಳ ಸಂಶಿಷ್ಟವಾದ ಅರ್ಥ ಇದೆಯಲ್ಲ, ಅದು ಯಾವ್ದು ಅರ್ಥ? ಲಿಂಗೋಡ್ತದೆ ಅದು ಅರ್ಥ. ಅದು ಅದು ಸಿದ್ಧವಾಗಿದೆ ವಿವೇಕದಿಂದ. ಅಂದ್ರೆ ಅದನ್ನ ಇದು ವಿವೇಕ ಇದರಿಂದ, ವಾಕ್ಯಾರ್ಥ ವಿವೇಕದಿಂದ. ಶಬ್ದದಿಂದಲೇ ಸಿದ್ಧವಾಗಿದೆ. ವಿವೇಕತಃ ಅಂದ್ರೆ ಏನು ಅಂತ? ವಿವೇಕತಃ ಅಂದ್ರೆ ಅರ್ಥ ವಿವೇಕತಃ ಸಿದ್ಧ. ಪ್ರೈಷಾದಿ ಶಬ್ದ ಸಂಸೃಷ್ಟೋ ಅರ್ಥ ವಿವೇಕತಃ ಸಿದ್ಧ. ಪ್ರೈಷಾದಿಗಳಲ್ಲಿ ಸಂಬಂಧಪಟ್ಟಂತಹ ಲಿಂಗೋರ್ತವ್ಯಾದಿ ಅರ್ಥ ಇದೆಯಲ್ಲ, ಅದು ವಿವೇಕದಿಂದ ಸಿದ್ಧವಾಗಿದೆ. ಅಲ್ಲಿ ವಿವೇಕ ಅನ್ನುವ ಶಬ್ದ ಇದೆಲ್ಲ ಅವರು ಲಿಂಗೋರ್ತವ್ಯವನ್ನೇ ವಿವೇಕ ವಿವೇಕ ಅಂತ ಇದ್ದಾರೆ, ಅದನ್ನು ವಿವೇಚನೆ ಅಂತ ಇದ್ದಾರೆ. ಅಂದ್ರೆ ಇವು ಬೇರ್ಪಟ್ಟೆ ಸಿದ್ಧವಾಗಿದೆ ಅಂತ ಮಾಡ್ತೀಯಾರ ಗುರುಳೆ? ಯಾವ್ದು ಬೇರ್ಪಟ್ಟು? ಯಾವ್ದಕ್ಕಿಂತ ಏನ್ ಬೇರ್ಪಟ್ಟು? ಶಬ್ದಕ್ಕಿಂತ ಇದು ಅಭಿಪ್ರಾಯ ಬೇರ್ಪಟ್ಟೆ ಸಿದ್ಧವಾಗಿದೆ ಅಂತ. ಅಲ್ಲ, ಇಲ್ಲಿ ಪ್ರೈಷಾದಿ ಸಂಶಿಷ್ಟೋ ಅರ್ಥ ಯಾವ್ದದ? ಅದೇ ಪ್ರೈಷವೇ ಮುಂತಾದ ಪದಗಳ ಅರ್ಥ ಇದೆಯಲ್ಲ, ಅದು ಅಭಿಪ್ರಾಯಕ್ಕಿಂತ ಬೇರ್ಪಟ್ಟು ಸಿದ್ಧವಾಗಿದೆ ಅಂತ. ವಿವೇಕತಃ ಸಿದ್ಧವಾ? ವಿಂಗಡದಿಂದ ವಿಂಗಡವಾಗಿ ಸಿದ್ಧವಾಗಿದೆ ಅಂತ. ವಿಂಗಡವಾಗಿ ಸಿದ್ಧವಾಗಿದೆ ಅಂತ ಮಾಡ್ಕೊಳ್ಳಿ. ಇವನ್ ಏನ್ ಹೇಳ್ತೀಯಾನೆ, ವೇದದಲ್ಲಿ ಅಪೌರುಷೇಯ ಆಗಿರೋದ್ರಿಂದ ಇಂಟೆನ್ಷನ್ ಗೊತ್ತಾಗಲ್ಲ, ವಾಕ್ಯಕ್ಕೆ ನೇರವಾಗಿ ಅರ್ಥ ಆಗುತ್ತೆ ಅಂತ. ಇಂಟೆನ್ಷನ್ ಬರೋಲ್ಲ, ವಿಚಾರವೇ ಬರೋಲ್ಲ ಅಂತ. ವಿಚಾರವೇ ಬರಲ್ಲ. ಹೌದು, ಬರ್ಕೊಳ್ಳಿ. ವಿವಕ್ಷಾವಶದಿಂದ ಶಬ್ದಾರ್ಥವೂ ಆಗುವುದಿಲ್ಲ. ಸಹಿ ಪೂರ್ವಂ ಪ್ರತೀಯತೆ ನಿರ್ಮಾಣ. ಆ ಶಬ್ದಾರ್ಥವು ಮೊದಲು ತೋರುತ್ತದೆ ಮಾಣ. ನನಗೆ ಸಹಿನ ಸಹ ವಿವಕ್ಷಾರ್ಥ ಮಾಡ್ಕೊಂಡೆ. ಅಂದ್ರೆ ಇದು ವೇದ ವಾಕ್ಯಗಳದ ಅಲ್ವಾ ಗುರುಳೆ ಚರ್ಚೆ? ಅದಕ್ಕೆ ಸಹಿ ಪೂರ್ವಂ ಅಂದ್ರೆ ಆ ಶಬ್ದಾರ್ಥವು ಅಂತ ಇಟ್ಕೊಳ್ಳೋದೇ ವಾಸಿ. ಅವಾಗ ಅದಕ್ಕೆ ಹೇತು ಆಗೋದಿಲ್ಲ. ವಿವಕ್ಷೆಯಿಂದ ವಿವಕ್ಷೆಗೆ ಅಧೀನವಾಗಿ ಶಬ್ದಾರ್ಥ ಮಾಡಬಾರ್ದು, ಹೇತು ಆಗೋದಿಲ್ಲ ಅವಾಗ. ಅದು ಇದು ಸ್ಟೇಟ್ಮೆಂಟ್ ತರ ಅಲ್ಲ. ಸರಿ, ತದ್ವಶ ಅನ್ನೋದು ಶಬ್ದಾರ್ಥ. ತದ್ವಶ ಅಂದ್ರೆ ಯಾವ್ದ್ರ ವಶ? ಅಭಿಪ್ರಾಯದ ವಶ, ಶಬ್ದಾರ್ಥವಲ್ಲ ಅಂತ. ಅಭಿಪ್ರಾಯ ವಶದಿಂದ ಶಬ್ದಾರ್ಥ ಮಾಡಕ್ ಬರಲ್ಲ, ಮಾಡಬಾರ್ದು. ಯಾಕೆ ಅಂದ್ರೆ ಶಬ್ದಾರ್ಥವು ಮುಂಚೆಯೇ ತೋರುತ್ತದೆ ಅಂತ. ಬರ್ಕೊಳ್ಳಿ. ಶಬ್ದಾರ್ಥವು ಮೊದಲೇ ತೋರುತ್ತದೆ, ಆದ್ರಿಂದ ಅದಕ್ಕೆ ಅಧೀನವಾಗಿ ಮಾಡಬಾರ್ದು ಅಂತ. ವಿವಕ್ಷೆಗೆ ಅಧೀನವಾಗಿ ಶಬ್ದಾರ್ಥ ತೋರುವುದಿಲ್ಲ, ಆದ್ರಿಂದ ಅದಕ್ಕೆ ಅಧೀನವಾಗಿ ಶಬ್ದಾರ್ಥ ಮಾಡಬಾರ್ದು. ಶಬ್ದಾರ್ಥವು ಮುಂಚೆ ಗೊತ್ತಾಗುತ್ತದೆ, ಆದ್ದರಿಂದ ವಿವಕ್ಷೆಗೆ ಅಧೀನವಾಗಿ ಶಬ್ದಾರ್ಥವನ್ನು ಮಾಡಬಾರ್ದು ಮಾಡ್ಕೊಂಡು ಹಾಗೆ ಬರ್ಕೊಳ್ಳಿ. ಶಬ್ದಾರ್ಥವು ಮುಂಚೆಯೇ ತೋರುವುದರಿಂದ ಬರ್ಕೊಳ್ಳಿ. ಶಬ್ದಾರ್ಥವು ಮುಂಚೆಯೇ ತೋರುವುದರಿಂದ ವಿವಕ್ಷೆಗೆ ಅಭಿಪ್ರಾಯಕ್ಕೆ ಅಧೀನವಾಗಿ ಶಬ್ದಾರ್ಥವನ್ನು ಮಾಡಬಾರದು. ಬಹಳ ಸೂಕ್ಷ್ಮವಾದ ವಿಚಾರ ಅವ್ರು ಇದು ಮಾಡೋದು. ಅವರು ವೇದ ಪ್ರಮಾಣ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಸ್ವತಂತ್ರ ವೇದ ಅದೇನ್ ಹೇಳ್ತಾ ಇದ್ರೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಿನ್ನ ಇಚ್ಛೆ, ರಾಗ, ದೇಶ ಅನ್ಕೋ ಏನನ್ನೂ ಕೇಳ್ಕೋಬಾರ್ದು ಅಂತ. ಹಂಗೇನಾದ್ರು ಸ್ವತಂತ್ರ ಮಾಡ್ಬಿಟ್ಟಿದ್ರೆ ಯಾರು ಲೋಕದಲ್ಲಿ ಈಗ ಸಂಧ್ಯಾನ ಬಿಡ್ಲೇಬಾರ್ದಾಯ್ತು, ಅಗ್ನಿಹೋತ್ರ ಬಿಡ್ಲೇಬಾರ್ದಾಯ್ತು. ಅದು ರಾಗಾದಿ ತಂತ್ರದಿಂದ ಶಾಸ್ತ್ರವನ್ನು ಉಲ್ಲಂಘನೆ ಮಾಡ್ತಾ ಕಂಡು ಬರ್ತಾ ಇರೋದ್ರಿಂದ ಸ್ವತಂತ್ರವಾಗಿದ್ದರೆ ಯಾರು ಶಾಸ್ತ್ರ ಉಲ್ಲಂಘನೆ ಮಾಡ್ಬಾರ್ದಾಯ್ತು. ಉಲ್ಲಂಘನೆ ಮಾಡ್ತಾರ ಶಾಸ್ತ್ರ ಹೇಳ್ತಾ ಇದ್ರೆ ಮಾಡ್ಲೇಬೇಕು ಅಂತಾಗಿದ್ರೆ, ಸುಗ್ರೀವಾಗಿ ಹಂಗೆ ಮಾಡ್ಲೇಬೇಕು ಅಂತಾಗಿದ್ರೆ ಯಾರು ಬಿಡ್ಲೇಬಾರ್ದಾಗಿತ್ತು. ಸ್ವಚ್ಛಂದ ಪ್ರವೃತ್ತಿ ಇದೆ ಲೋಕದಲ್ಲಿ.
ಇವುಗಳ ಶಬ್ದವು ಮುಂಚೆಯೇ ಹೋಗೋದ್ರಿಂದ ಅದು ಅಭಿಪ್ರಾಯಕ್ಕೆ ಅಧೀನವಾಗಿ ಶಬ್ದಾರ್ಥವನ್ನು ಮಾಡಬಹುದು. ಏಕೆಂದರೆ ಆದ್ದರಿಂದ ಪ್ರೈಷ ಮುಂತಾದವುಗಳ ಮೇಲೆ ತೆಗೆದುಕೊಂಡಂತಹ ಅರ್ಥವು ಪ್ರೈಷ ಅಂತ ಇದು ವೈದಿಕ ಭಾಷೆ. ಪ್ರೈಷ ಅಂದ್ರೆ ಅಧ್ವರ್ಯವು ಹೋತೃಗೆ ಕೊಡುವಂತಹ ಆದೇಶಕ್ಕೆ ಪ್ರೈಷ ಎಂದು ಹೆಸರು. ಅಧ್ವರ್ಯವು ಹೋತೃಗೆ ಮತ್ತು ಮೈತ್ರಾವಣನಿಗೆ ಕೊಡುವಂತಹ ಒಂದು ಆದೇಶಕ್ಕೆ ಪ್ರೈಷ ಎಂದು ಹೆಸರು. ಆದೇಶ ಕೊಡ್ತಾನೆ, ಹೀಗ್ ಮಾಡು, ಹೀಗೆ ಹೇಳು, ಹೀಗನ್ನು ಅಂತ. ಆದ್ದರಿಂದ ಪ್ರವೇಶವು ಪ್ರೈಷ ಮುಂತಾದ ಕೂಡಿಕೊಂಡ ಅರ್ಥವು ವಿಂಗಡವಾಗಿ ಸಿದ್ಧವಾಗಿರುತ್ತದೆ, ಬೇರ್ಪಟ್ಟದ್ದಾಗಿ ಸಿದ್ಧವಾಗುತ್ತದೆ. ಅದೇ ಬೇರೆಯಾಗಿ ಸಿದ್ಧವಾಗುತ್ತದೆ. ತುಂಬಾ ಇಷ್ಟದ ಬೇಕಿಲ್ಲ ಚರ್ಚೆ ಇದು. ಶಬ್ದಾರ್ಥೋಪಾದಯೋ ಹ್ಯೇತೆ ಪುರುಷಾಶಾಯಪಾತಿನಃ. ಶಬ್ದಾರ್ಥೋಪಾಧಯೋ ಹ್ಯೇತೆ ಪುರುಷಾಶಯಪಾತಿನಃ. ಪ್ರೈಷಾದಯೋ ನ ಶಬ್ದಾರ್ಥ ನ ಚಾನೇಕಾರ್ಥತಾ ಮತಾ. ಇದು ಪೂರ್ವಾರ್ಧ ತಪ್ಪಿದೆ. ಶಬ್ದಾರ್ಥೋಪಾಧಯೋ ಆಗ್ಬೇಕು ಕನ್ನಡದಲ್ಲಿ, ಆಮೇಲೆ ಪುರುಷಾಶಯಪಾತಿನಃ ಆಗ್ಬೇಕು. ಸರ್ ತಿದ್ಕೊಳ್ಳಿ ಗೋಪಾಲ್ ಸರ್. ಎಲ್ಲಿ ಸರ್ ಏನೇನು ಶ್ಲೋಕದಲ್ಲಿ ಶಬ್ದಾರ್ಥೋಪಾಧಯ ಪಾಧಯೋ ಧಾ ಆಗಿದೆ, ಧಾ ಥಾ ಆಗಿದೆ. ಶಬ್ದಾರ್ಥೋಪಾಧಯೋ ಆಮೇಲೆ ಪುರುಷ ದಿ ಆಗ್ಬಿಟ್ಟಿದೆ, ದಿ ಹೊಡೆದಾಕಿ. ಪುರುಷಾಶಯಪಾತಿನಃ. ಓಕೆ ಸರ್, ಥ್ಯಾಂಕ್ ಯು. ಶಬ್ದಾರ್ಥೋಪಾಧಯಃ ಹಿ ಏತೆ ಪುರುಷಾಶಯಪಾತಿನಃ. ಪ್ರೀಷಾದಯಃ ನ ಶಬ್ದಾರ್ಥಾಃ ನ ಚ ಅನೇಕಾರ್ಥತಾ ತಥಾ. ಶಬ್ದಾರ್ಥೋಪಾದ ಏತೆ ಪುರುಷಾಶಯಪಾತಿನಃ ಪ್ರೈಷಾದಯಃ ಅಲ್ಲ, ಪುರುಷಾಶಯಪಾತಿನಃ ಶಬ್ದಾರ್ಥೋಪಾಧಯಃ ಏತೆ. ಪುರುಷನ ಆಶಯ ಅಂದ್ರೆ ಅಭಿಪ್ರಾಯಕ್ಕೆ ಬಿದ್ದುಕೊಂಡಂತಹ ಶಬ್ದಾರ್ಥಗಳ ಉಪಾಧಿಗಳಿದೆಯಲ್ಲ, ಇವು ವಿವಕ್ಷೆಗಳು ಪುರುಷನ ಅಭಿಪ್ರಾಯಕ್ಕೆ ಬಿದ್ದುಕೊಂಡಂತಹ ಶಬ್ದಾರ್ಥೋಪಾಧಿಗಳು. ಹಾಗೆ ಮಾಡ್ಕೋಬೇಕು. ಈ ವಿವಕ್ಷೆ ಇದೆಯಲ್ಲ, ಇಂಟೆನ್ಷನ್ ಅನ್ನೋದಿದೆಯಲ್ಲ, ಪುರುಷನ ಅಭಿಪ್ರಾಯಕ್ಕೆ ಬಿದ್ದುಕೊಂಡಂತಹ ಶಬ್ದಾರ್ಥೋಪಾಧಿಗಳಾಗಿರ್ತಕ್ಕಂಥ ಇಂಟೆನ್ಷನ್. ಪುರುಷನ ಒಂದು ಆಶಯ ಅಂದ್ರೆ ಮನಸ್ಸಿಂದಿರ್ತಕ್ಕಂಥ ಅಭಿಪ್ರಾಯ, ಅದಕ್ಕೆ ಸೇರ್ಕೊಂಡದ್ದಾಗಿದೆ ಈ ಶಬ್ದಾರ್ಥೋಪಾಧಿಗಳು. ಪ್ರೈಷಾದ್ಯ ನ ಶಬ್ದಾರ್ಥ ನಚ ಅನೇಕದಾರ್ಥ. ಪ್ರೈಷಾದಿಗಳು ನೇರ ಶಬ್ದಾರ್ಥವಲ್ವಂತೆ. ಪ್ರೈಷಾದಿ ಶಬ್ದಾರ್ಥ ಅಲ್ವಾ? ಉಲ್ಟಾ ಆಯ್ತಪ್ಪ, ಮೇಲ್ಶ್ಲೋಕ ಉಲ್ಟಾ ಆಯ್ತೀವಲ್ಲ. ಇದು ಏನ್ ಮಾಡಿದಾರೆ ಕನ್ನಡ? ಅಲ್ಬೇಡವಾ? ಹಿಂದಿ ಸಂಸಾರ ಮುಂತಾದವುಗಳು ಇವು ಶಬ್ದಾರ್ಥಕ್ಕೆ ಲಿಂಗ್ ಮುಂತಾದ ಪ್ರತ್ಯಯಾರ್ಥವಾದ ನಿಯೋಗ ಕಾರ್ಯ ಎಂಬುದಕ್ಕೆ ಉಪಾಧಿಗಳಾಗಿವೆ. ಅಲ್ಲ, ಪುರುಷಾಶಯ ಪಾಚನಗ ಇವು ಪುರುಷನ ಅಭಿಪ್ರಾಯಕ್ಕೆ ಸೇರಿವೆ ಅಷ್ಟೇ ಹೊರತು ಶಬ್ದಾರ್ಥಗಳಲ್ಲ. ಹೌದು. ಪ್ರೈಷಾದಿ ಪ್ರೈಷಾದಿ ತಗೊಂಡ್ರ ಪ್ರೈಷವೇ ಮುಂತಾದವುಗಳು ಇವು ಶಬ್ದಾರ್ಥಕ್ಕೆ ಲಿಂಗ್ ಮುಂತಾದ ಪ್ರತ್ಯಯಾರ್ಥವಾದ ನಿಯೋಗ ಕಾರ್ಯ ಎಂಬುದಕ್ಕೆ ಉಪಾಧಿಗಳಾಗಿವೆ. ಎಲ್ಲಿದೆ? ಪ್ರೈಷಾದಿಗಳು ಶಬ್ದಾರ್ಥವಾಗಿರೋ ಲಿಂಗ ಮುಂತಾದವುಗಳಿಗೆ ಉಪಾಧಿಗಳು ಮಾಡ್ಕೋಬೇಕು. ಪ್ರೈಷಾದಿಗಳಿದೆಯಲ್ಲ, ಪ್ರೈಷ ಇದು ಆದಿ ಶಬ್ದದಿಂದ ಇದು ಹೇಳ್ತಾರಲ್ಲ, ಏನು ಆದಿ ಶಬ್ದಕ್ಕೆ ಏನ್ ತಗೊಂಡಿದ್ದಾರೆ ಅಲ್ಲಿ? ಏನು ತಗೊಂಡಿಲ್ಲ ಅವರುಳೆ, ಮುಂತಾದ ಅಂತ ಹಾಕಿದ್ದಾರೆ ಅಷ್ಟೇ. ಅಲ್ಲಲ್ಲ, ಇವು ಹೇಳ್ಬೇಕು ಎರಡು. ಇಲ್ಲಿ ತಗೊಂಡಿದ್ದಾರೆ ಟಿಪ್ಪಣಿನಲ್ಲಿ. ಪ್ರೈಷ, ಅತಿಸರ್ಗ, ನಿಮಂತ್ರಣ, ಆಮಂತ್ರಣ, ಅಧೀಷ್ಟ, ಪ್ರಾರ್ಥನೆ, ಸಂಪ್ರಶ್ನೆ. ಲಿಂಗೋರ್ತವ್ಯ ಇದು
ವ್ಯಾಕರಣ ಸೂತ್ರದ ಅರ್ಥ ಅದು. ಓಹೋ ವ್ಯಾಕರಣ ಸೂತ್ರಕ್ಕೆ ಅರ್ಥ ಮಾಡಿದ್ದಾರೆ. ಲಿಂಗುಲೋಟ ಅಂತ ಲಿಂಗು ಲೋಟು ಅದು ಆರ್ಸಲ್ ಬರುತ್ತೆ ಅಂತ. ಓ ಸರಿ ಸರಿ. ಇವರು ಹಂಗಾರೆ ಏತೆ ಪ್ರೈಷಾದಯ ಶಬ್ದಾರ್ಥೋಪಾಥಯ ಪುರುಷಾಶಯ ಪಾತಿನಃ ಹಂಗ್ ಮಾಡಿದ್ದಾರೆ. ಪುರುಷಾಶಯ ಪಾತಿ ನ ಅಲ್ಲ ನಚ ಅನೇಕಾರ್ಥತಾ ಮತ ಅದಕ್ಕೆ ಎರಡು ನಾ ಇದೆ. ಅಲ್ಲ ಇನ್ನೊಂದು ಶಬ್ದಾರ್ಥ ಅಂತ ನೇರವಾಗಿ ಶಬ್ದಾರ್ಥವಲ್ಲ ಇದು ಪುರುಷನ ಇದಕ್ಕೆ ಇಂಟೆನ್ಷನ್ಗೆ ಸೇರ್ಕೊಂಡು ಶಬ್ದಕ್ಕೆ ಉಪಾಧಿಯಾಗಿ ಬಿತ್ಕೊಂಡಿರೋವು ಅಂತ. ಅಲ್ಲಪ್ಪ ಪ್ರೈಷಾದಿಗಳು ಪ್ರೈಷಾದಯ ಪುರುಷಾಶಯ ಪಾತಿನಃ ಶಬ್ದಾರ್ಥೋಪಾದಯ ನಾ ಅಲ್ವಾ? ಇಲ್ಲ ಪ್ರೈಷಾದಯ ಶಬ್ದಾರ್ಥೋಪಾತಯ ಪುರುಷಾಶಯ ಪಾತಿನಃ ಚಾರ್ಥದಲ್ಲಿ ನ ಶಬ್ದಾರ್ಥ ನೇರವಾಗಿ ಅವು ಶಬ್ದಾರ್ಥ ಹೇಳಲ್ಲ ಅದು ಪ್ರೈಷಾದಿಗಳು. ಪ್ರೈಷಾದಿಗಳು ಶಬ್ದಾರ್ಥ ಅಂದ್ರೆ ಇದು ಲಿಂಗೋರ್ಥವಿದ್ರೆ ಶಬ್ದಾರ್ಥ. ಪ್ರೈಷಾದಿಗಳು ಲಿಂಗೋರ್ಥವಿದ್ರೆ ಶಬ್ದಾರ್ಥಗಳು ಉಪಾಧಿಗಳಾಗಿವೆ. ಪುರುಷಾಶಯ ಪಾದಿ ವಿದ್ಯೆ ಆಗಿಲ್ಲ, ಶಬ್ದಾರ್ಥವೂ ಅಲ್ಲ, ಅದಕ್ಕೆ ಅನೇಕಾರ್ಥವೂ ಇಲ್ಲ. ಹಂಗ್ ಮಾಡಿಲ್ಲ ಇವ್ರು ಹೇಗ್ ಮಾಡಿದ್ದಾರೆ ಅಂದ್ರೆ ಅವು ನೇರವಾಗಿ ಶಬ್ದಾರ್ಥವಲ್ಲ. ಲಿಂಗ್ಲೋಟವ್ಯ ಎಲ್ಲ ನೇರವಾಗಿ ಶಬ್ದದ ಅರ್ಥ ಅಂತ ತಿಳಿಸ್ಕೊಡುತ್ತೆ, ಮಾಡು ಡೈರೆಕ್ಟ್ ಆಗಿ ತಿಳಿಸ್ಕೊಡುತ್ತೆ. ಈ ಪ್ರೈಷಾದಿ ಶಬ್ದಗಳಿದೆಯಲ್ಲ ಅವುಗಳು ಪುರುಷನ ಒಂದು ಇಂಟೆನ್ಷನ್ ಒಂದು ಅದೇನ್ ಅಭಿಪ್ರಾಯನ ಇಟ್ಕೊಂಡು ಬಂದಿರುವಂತದ್ದು. ಅದು ಈ ತವ್ಯಕ್ಕೆ ಉಪಾಧಿ ರೂಪವಾಗಿ ಅದ್ರ ಮಾರ್ಗದಲ್ಲಿ ಬಿದ್ಕೊಂಡಿರೋವು ಅಷ್ಟೇ. ಅವೇನು ನೇರವಾಗಿ ಶಬ್ದಾರ್ಥ ಅಂತ ತಿಳಿಸ್ಕೊಡಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ತಗೊಂಡಿದ್ದಾರೆ. ಅಲ್ಲಪ್ಪ ಮೇಲೆ ಪುರುಷಾಶಯ ಬೇರೆ ಬೇರೆ ಅಂತ ಹೇಳಿದ್ದಾರೆ. ಹೌದು ಬೇರೆ ಕರ್ತವ್ಯ ವ್ಯಾಖ್ಯಾನ ಪುರುಷಾಶಯ, ಪ್ರೈಷಾದಿಗಳಾಗಲಿ ಲಿಂಗೋರ್ತವ್ಯಾದಿಗಲಿ ಪುರುಷಾಶಯಕ್ಕೆ ಸೇರಲ್ಲಪ್ಪ ಅದು. ಯಾವ್ದು ಲಿಂಗೋರ್ತವ್ಯಾದಿಗಳಾಗಲಿ ಇದಾಗಲಿ ಪ್ರೈಷಾದಿಗಳಾಗಲಿ ಪುರುಷಾಶಯಕ್ಕೆ ಸೇರ್ಕೊಳ್ಳಲ್ಲ. ಅದು ಶ್ರುತಿನೇ ಗೊತ್ತಾಗೋದು. ಪುರುಷಾಶಯ ಪಾದಿನಃ ಶಬ್ದಾರ್ಥೋಪಾದಯ ಪ್ರೈಷಾದಯ ನನ್ನ ಸಾಕ್ಷಾ ಶಬ್ದಾರ್ಥ ಮತ್ತೆ ಅನೇಕ ಮಾಡ್ಕೋಬೇಕು. ಹೌದು ಹಾಗೆ ಹೇಳಿದ್ದು. ಪುರುಷಾಶಯ ಶಬ್ದಾರ್ಥೋಪಾದಿಗಳಾದ್ಮೇಲೆ ಶಬ್ದಾರ್ಥವಾದ ಲಿಂಗೋರ್ತವ್ಯ ಉಪಾಧಿಗಳಿದೆ. ಶಬ್ದಾರ್ಥೋಪಾಧಯ ಕೆ ಲಿಂಗ್ಲೋಟವ್ಯಾದಯ ಅದು ಪುರುಷಾಶಯ ಪಾದಿಗಳಾಗಿದೆಯಾ? ಅಲ್ಲ ಒಂದ್ ನಿಮಿಷ ಇದು ಏತೆ ಪ್ರೈಷಾದಯ ಶಬ್ದಾರ್ಥೋಪಾಥಯ ಪುರುಷಾಶಯ ಪಾತಿನಶ್ಚ ನತು ಶಬ್ದಾರ್ಥಾಃ ನಚ ಅನೇಕಾರ್ಥತ. ಅಲ್ಲ ಏತೆ ಈ ಪ್ರೈಷಾದಿಗಳು ಶಬ್ದಾರ್ಥೋಪಾಧಿಗಳಾಗಿವೆ, ಪುರುಷಾಶಯ ಪಾತಿಗಳು ಆಗಿದೆ. ಹೌದು. ಈ ಪ್ರೈಷಾದಿಗಳು ಶಬ್ದಾರ್ಥೋಪಾಧಿಗಳು ಆಗಿದೆ ಅಂದ್ರೆ ಲಿಂಗೋರ್ತವ್ಯಾದಿ ಉಪಾಧಿಯನ್ನು ಇಟ್ಕೊಂಡಿದೆ ಅಂತ ಅಲ್ವಾ? ಹೌದು ಅವರಳೆ. ಅದಕ್ಕೆ ಸಬ್ಸಿಡರಿ ಆಗಿದೆ ಅಂತ, ಸೆಕೆಂಡರಿ ಆಗಿದೆ. ಅದೇ ನೇರವಾಗಿ ಅರ್ಥ ತಿಳಿಸ್ಕೊಡಲ್ಲ ಅಂತ. ಶಬ್ದದ ಅರ್ಥವಾದ ಲಿಂಗೋರ್ತವ್ಯವನ್ನು ಉಪಾಧಿಯಾಗಿ ಇಟ್ಕೊಂಡಿದೆ. ಅರ್ಥವಾಗಿರುವ ಲಿಂಗೋರ್ತವ್ಯವನ್ನು ಉಪಾಧಿಯಾಗಿ ಇಟ್ಕೊಂಡಿದೆ. ಲಿಂಗೋರ್ತವ್ಯದ ಅರ್ಥವಾಗಿರೋ ನಿಯೋಗವನ್ನು ಅರ್ಥ ಮಾಡ್ಕೊಂಡಿದ್ಯಾ? ನಿಯೋಗವನ್ನು ಉಪಾಧಿಯಾಗಿ ಇಟ್ಕೊಂಡಿದೆ. ಮತ್ತೆ ಪುರುಷಾಶಯವೂ ಆಗಿದೆಯಾ? ಇವು ಪುರುಷನ ಅಭಿಪ್ರಾಯಕ್ಕೆ ಸೇರಿವೆ ಅಷ್ಟೇ ಹೊರತು ಶಬ್ದಾರ್ಥ ಅಲ್ಲ. ಪುರುಷಾಶಯ ಪಾತಿನಃ ನ ಶಬ್ದಾರ್ಥ. ಸಂಸ್ಕೃತದಲ್ಲಿ ಹೆಂಗ್ ಮಾಡಿದಾರೆ ಗುರುಗಳೇ? ಸಂಸ್ಕೃತದಲ್ಲಿ ಇವು ಒಂದ್ ಪೇರ್ ಬರ್ದಿದ್ದಾರೆ, ಒಂದು ಪ್ಯಾರ, ದೊಡ್ಡ ಪ್ಯಾರ. ಇದು ಬರ್ದವ್ರಿಗೂ ಅರ್ಥ ಆಗುತ್ತೆ ಇಲ್ವಾ? ಹಂಗ ಇದು ಸ್ಪಷ್ಟ ಅರ್ಥ ಆಗಲ್ಲ ಇದರಲ್ಲಿ. ಅಯ್ಯೋ ಈ ವಿಷಯಗಳೇ ಒಳ್ಳೆ ಔಟ್ ಆಫ್ ಡೇಟ್ ಇದು. ಹೌದೌದು, ಅರ್ಥವಾಗಲ್ಲ ಸರಿಗೆ. ಇಷ್ಟು ಬರ್ಕೊಳ್ರಿ. ಈ ಪ್ರೈಷಾದಿಗಳು ಶಬ್ದದ ಅರ್ಥವಾದ ಲಿಂಗೋರ್ತವ್ಯಗಳನ್ನೇ ಉಪಾಧಿಯಾಗಿ ಇಟ್ಕೊಂಡಿವೆ. ಉಪಾಧಿ ಅವುಗಳಿಗೆ ಉಪಾಧಿಯಾಗಿ ಮಾಡ, ಅವುಗಳಿಗೆ ಉಪಾಧಿಯೋ ಶಬ್ದಾರ್ಥವಾದ ಲಿಂಗೋರ್ತವ್ಯ ಉಪಾಧಿಗಳಾಗಿದೆ. ಅವುಗಳನ್ನ ಲಿಂಗೋರ್ತವ್ಯಾದಿಗಳನ್ನ ಉಪಾಧಿಯನ್ನಾಗಿ ಇಟ್ಕೊಂಡಿವೆ. ಅಲ್ಲ ಲಿಂಗ್ಲೋಟವ್ಯಕ್ಕೆ ಇದು ಉಪಾಧಿ ಆಗಿರೋದು ಪ್ರೈಷಾದಿಗಳು. ಊಟ ಹೇಳ್ತಾ ಇದ್ದಾನೆ ತೇಜು.
ಇಲ್ಲ ಇಲ್ಲ ಇಲ್ಲ, ಲಿಂಗ್ಲೋಟವ್ಯಕ್ಕೆ ಇದು ಉಪಾಧಿ, ಈ ಪ್ರೈಷಗಳು. ಆ ಐಷಾದಿಗಳು ಲಿಂಗೋರ್ತವ್ಯಾದಿಗಳು ಉಪಾಧಿಯಾಗಿದೆ ಮತ್ತು ಪುರುಷನ ಅಭಿಪ್ರಾಯಗಳಿಗೂ ಸೇರಿಕೊಂಡಿದೆ. ಅಭಿಪ್ರಾಯ ಸೇರಿಕೊಂಡ ನಿಯೋಗವನ್ನು ಹೇಳ್ತಲ್ವಾ, ಪುರುಷಾಭಿಪ್ರಾಯ ಅದರ ಉಪಾಧಿ ಆಗಿದೆ. ಪುರುಷಾಶಯ ಪಾತಿನಷ್ಟ ಆಗ್ತಿದೆಯಲ್ಲ ಅದಕ್ಕೆ. ಅದಕ್ಕೆ ಅದೇ ಪ್ರೈಷಾದಿಗಳು ಅವನ ಅಭಿಪ್ರಾಯನ ಒಳಗೊಂಡಿದೆ ಅಂತ ಅಷ್ಟೇ, ನೇರವಾಗಿ ಅರ್ಥ ಹೇಳಲ್ಲ ಅಂತ. ಪುರುಷನ ಅರ್ಥವನ್ನು ಪುರುಷಾಭಿಪ್ರಾಯಗಳನ್ನು ಒಳಗೊಂಡಿದೆ, ಆದ್ರೆ ಶಬ್ದಾರ್ಥ ಅಲ್ಲ. ಪ್ರೈಷಾದಿಗಳು ಅಲ್ಲ. ಹೌದು, ಪ್ರೈಷಾದಿಗಳು ಅಲ್ಲ ಅಲ್ಲ ಅಲ್ಲ, ಹೌದು 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 ಅಲ್ಲ, ಪುರುಷನ ಅಭಿಪ್ರಾಯಕ್ಕೆ ಅಭಿಪ್ರಾಯ ಒಳಗೊಂಡಿವೆ ಅಷ್ಟೇ ಹೊರತು ಶಬ್ದಾರ್ಥವಲ್ಲ. ಇದಕ್ಕೆ ಅನೇಕಾರ್ಥತೆಯೂ ಇಲ್ಲ. ಇದನ್ನ ಗೊತ್ತಾಕೊಂಡ್ರು ಪುರುಷಾರ್ಥ ಇಲ್ಲ, ಗೊತ್ತಾಕೊಂಡಿದ್ದು ಅನರ್ಥ ಇಲ್ಲ. ಈ ಶ್ಲೋಕಾರ್ಥ ಈ ಶ್ಲೋಕಾರ್ಥ ಗೊತ್ತಾದ್ರೂ ಪುರುಷಾರ್ಥ ಇಲ್ಲ, ಗೊತ್ತಾಗ್ತಾ ಇದ್ರು ಏನು ನಾಸಿಲ್ಲ. ಅನೇಕಾರ್ಥತಾವತ ನಚ ಪುರುಷಾರ್ಥತಾ ಮತ ತಾತ್ಪರ್ಯ ಏನಾಯ್ತು? ಅಲ್ಲ, ಅವ್ರು ಹೇಳ್ತಿದ್ರು ಪ್ರೈಷಾದಿಗಳೇ ವಿಧಿ ಅಂತಂದ್ರೆ ಹಾಗೂ ಆಗಲ್ಲ. ಪ್ರೈಷಾದಿಗಳು ಉಪಾಧಿಗಳು ಆ ಲಿಂಗೋರ್ತವ್ಯಕ್ಕೆ. ಲಿಂಗೋರ್ತವ್ಯವು ಶಬ್ದಾರ್ಥ, ಅದು ನಿಮ್ಮನ್ನ ಕ್ರಿಯೆ ಮಾಡ್ತದೆ. ಪುರುಷಾರ್ಥನ ವಿವೇಕ್ಷೆ ಇದೆಯಲ್ಲ, ಆಶಯ, ಅದು ಪ್ರೈಷಾದಿಗಳನ್ನ ಮಾಡ್ಕೊಂಡಿದೆಯೇ ಹೊರತು ಅದು ಇದಲ್ಲ. ಪುರುಷ ಅಭಿಪ್ರಾಯವು ನೀನಾಗಿ ಕ್ರಿಯಾಗೆ ತೊಡಗಿಸೋಲ್ಲ. ಕ್ರಿಯೆ ತೊಡಗಿಸೋ ಲಿಂಗೋರ್ತವ್ಯಗಳೇ ಕ್ರಿಯೆ ತೊಡಗಿಸೋದು. ಕ್ರಿಯೆಯನ್ನು ಉಂಟು ಮಾಡುವುದು ಲಿಂಗೋರ್ತವ್ಯಗಳೇ ಹೊರತು ಪುರುಷನ ಆಶಯಕ್ಕೆ ಒಳಪಟ್ಟದ್ದು ಅಲ್ಲ. ಅದನ್ನ ಸಮರ್ಥನೆ ಮಾಡ್ತಾ ಇದ್ದಾನೆ ಬೇರೆ ಬೇರೆ ಪ್ರಕಾರದಿಂದ. ಅಭಿಪ್ರಾಯವತೋ ಭಾವಾತ್ ಅಭಿಪ್ರಾಯಾನುಪಾತಿನಃ ಶಂಕ್ಯತೆ ಪಿನವೇದೇತೋ ಕಾರ್ಯಂ ವಾಚ್ಯಮಿತಿ ಸ್ಥಿತಂ. ಅಲ್ಪಾತಿನಃ ಅಭಿಪ್ರಾಯವತಃ ಅಭಾವಾತ್ ಅಭಿಪ್ರಾಯಾನುಪಾತಿನಃ ಶಂಕ್ಯತೆ ಅಪಿ ನ ವೇದೆ ತು ಕಾರ್ಯಂ ವಾಚ್ಯಂ ಇತಿ ಸ್ಥಿತಂ. ವೇದೆ ಅಭಿಪ್ರಾಯಾನುವಾದಿನಃ ಅಭಿಪ್ರಾಯವತಃ ಅಭಿಪ್ರಾಯವತಃ ಅಭಾವಾತ್. ವೇದದಲ್ಲಿ ಅಭಿಪ್ರಾಯವುಳ್ಳವರು ವೇದಕ್ಕೊಬ್ರು ಇಲ್ಲ. ವೇದಕ್ಕೆ ಅಭಿಪ್ರಾಯವುಳ್ಳವರು ವ್ಯಕ್ತಿ ಇಲ್ಲ, ವೇದ ವ್ಯಕ್ತಿ ಅಲ್ಲ. ಅದು ಅಭಿಪ್ರಾಯವುಳ್ಳವರು ಅಭಿಪ್ರಾಯ ಅಭಾವಾತ್ ಅಭಿಪ್ರಾಯಾನುವಾದಿನಃ ಅಭಿಪ್ರಾಯಾನುಪಾತಿನಃ ಶಂಕ್ಯತೆ ನ ಶಂಕಿದೆ. ಅಭಿಪ್ರಾಯವನ್ನು ಅನುಸರಣೆ ಮಾಡುವುದನ್ನು ಸಂದೇಹ ಮಾಡೋಕ್ಕಾಗುದಿಲ್ಲ ಬೇರೆ ವಿಷಯಕ್ಕೆ. ಅದನ್ನ ವೇದೇ ರಕಾರ. ಅತಃ ವೇದೇ ತು ಕಾರ್ಯಂ ವಾಚ್ಯಮಿತಿ ಸ್ಥಿತಂ. ವಾಚ್ಯಂ ನಾಲ ವಾಚ್ಯ ಕಾರ್ಯಂ ವಾಚ್ಯಂ ಇದು ಸ್ಥಿತಂ. ಮಾಡ್ಬೇಕು ಅನ್ನೋದೇ ಅದಕ್ಕೆ ಹೇಳ್ಬೇಕು ಅಂತ ಅನ್ಕೊಂಡಿದೆಯೇ ಹೊರತು ವೇದಕ್ಕೆ ಅಭಿಪ್ರಾಯದಿಂದ ಅನುಸರಣೆ ಮಾಡಿರುವಂತದ್ದು ಇದೆ ಅನ್ನೋದನ್ನು ಸಂದೇಹ ಪಡಬಾರ್ದು. ವೇದದಲ್ಲಿ ಅಭಿಪ್ರಾಯವುಳ್ಳವರು ಎಂಬುದೇ ಇಲ್ಲ. ವೇದಕ್ಕೆ ಅಭಿಪ್ರಾಯ, ಇವಾಗ ರಾಜನಿಗೆ ಅಭಿಪ್ರಾಯ, ತಂದೆಗೆ ಅಭಿಪ್ರಾಯ, ಯಜಮಾನ ಅಭಿಪ್ರಾಯ ಅಂತಿದೆ. ಹಾಗೆ ವೇದಕ್ಕೆ ಅಭಿಪ್ರಾಯವುಳ್ಳವರು ವೇದದ ಒಂದು ಜನಾಂಗ ಅಲ್ಲ, ಅದು ಅದಿಲ್ಲವಾದ್ದರಿಂದ ಆ ಅಭಿಪ್ರಾಯವನ್ನು ಅನುಪಾತಿನ ಅಭಿಪ್ರಾಯವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಅನ್ನೋದನ್ನು ವೇದಕ್ಕೆ ನಶಂಕ್ಯತೆ ಸಂದೇಹ ಪಡಬಾರದು. ಅಲ್ಲಿ ಅಧ್ಯಾಹಾರ ಮಾಡ್ಕೊತಿದ್ದಾರೆ. ಅಭಿಪ್ರಾಯಾನುಪಾತಿನಃ ಯಥಾ ಲೌಕಿಕ ವಾಕ್ಯಾಃ ಭವಂತಿ ಅಂತ. ವಾಕ್ಯಾನಿ ವಾಕ್ಯಾನಿ ಭವಂತಿ ನ ತಥಾ ಭವತಿ. ಅಭಿಪ್ರಾಯಾನುಯಾಯಿನಃ ವಾಕ್ಯಾನಿ ಯಥಾ ಭವಂತಿ ತಥಾ ವೇದೆ ಅಭಿಪ್ರಾಯವತು ಅಭಾವಾತ್ ನಶಂಕ್ಯತೆ. ಕರೆಕ್ಟ್. ಅತಃ ಸ್ಥಿತಂ ಕುತ ಸ್ಥಿತಂ ಕಾರ್ಯಂ ವಾಚ್ಯಮಿತಿ ಸ್ಥಿತಂ ಅಂದ್ರೆ ನಿಯೋಗನೇ ಹೇಳಿದೆ ಅನ್ನೋದು ಸಿದ್ಧವಾಯಿತು. ಅದೇ ಬರ್ಕೊಳ್ಳಿ. ವೇದದಲ್ಲಿ ಅಭಿಪ್ರಾಯಾನುಪಾತಿನಃ ವಾಕ್ಯಾನಿ ನ ಸಂತಿ.
ಅಭಿಪ್ರಾಯವನ್ನು ಅನುಸರಣೆ ಮಾಡುವ ವಾಕ್ಯಗಳು ಎಂಬುದು ನಶಂಕೆ ಸಂದೇಹ ಮಾಡಕ್ಕಾಗೋದಿಲ್ಲ. ಅಭಿಪ್ರಾಯವನ್ನ ಅನುಸರಿಸಿಕೊಂಡಂತಹ ವಾಕ್ಯಗಳು ಎಂಬುದು, ಅಭಿಪ್ರಾಯವನ್ನು ಇಟ್ಟುಕೊಂಡಿರುವ ವಾಕ್ಯಗಳು ಎಂಬುದನ್ನ ವೇದದಲ್ಲಿ ಸಂದೇಹ ಪಡಕ್ ಬರೋದಿಲ್ಲ. ಏಕೆಂದ್ರೆ ಅಭಿಪ್ರಾಯವುಳ್ಳವರು ಎಂಬುದೇ ಅದಕ್ಕಿರುವುದಿಲ್ಲ. ಅಭಿಪ್ರಾಯವುಳ್ಳ ವಾಕ್ಯಗಳು ಎಂಬುದು ವೇದದಲ್ಲಿ ಸಂದೇಹ ಪಡೋದಕ್ಕೆ ಬರುವುದಿಲ್ಲ. ಅಭಿಪ್ರಾಯವನ್ನು ಇಟ್ಟುಕೊಂಡಿರುವ ವಾಕ್ಯಗಳು ಎಂಬುದಾಗಿರ್ತಕ್ಕಂತಹ ವಾಕ್ಯಗಳು ವೇದದಲ್ಲಿ ಸಂದೇಹ ಮಾಡುವುದಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ವೇದಗಳು ಅಪೌರುಷೇಯ, ಇದಿಲ್ಲ ಅಂತ. ಅಭಿಪ್ರಾಯವತ್ತು ಅಭಿಪ್ರಾಯವುಳ್ಳವರು ಅನ್ನೋದೇ ವೇದಕ್ಕೆ ಇಲ್ಲವಾದ್ದರಿಂದ, ಅಭಿಪ್ರಾಯವುಳ್ಳವರು ಎಂಬುದು ವೇದಕ್ಕೆ ಇಲ್ಲವಾದ್ದರಿಂದ, ಅದು ಅಪೌರುಷೇಯವಾದ್ದರಿಂದ ಅಭಿಪ್ರಾಯವುಳ್ಳವರು ಎಂಬುದು ಅದಕ್ಕಿಲ್ಲ. ಅದು ಅಪೌರುಷೇಯವಾದ್ದರಿಂದ ಅಭಿಪ್ರಾಯವುಳ್ಳವರು ಎಂಬುದು ಅದಕ್ಕಿಲ್ಲವಾದ್ದರಿಂದ ವೇದಕ್ಕೆ ಕಾರ್ಯವೇ ವಾಚ್ಯ అని ನಿಲ್ಲಲೆಂದು, ಕರ್ತವ್ಯವೇ ವಾಚ್ಯ ಅದಕ್ಕೆ. ಅಭಿಪ್ರಾಯಾನುಪಾತಿನ ವಾಕ್ಯಸ್ಯ ಅಂತ, ಅಭಿಪ್ರಾಯವನ್ನು ಅನುಸರಿಸುವಂತಹ ವಾಕ್ಯವು ಎಂಬುದು ವಾಕ್ಯಸ್ಯ ನಶಂಕಿದೆ. ಅದಕ್ಕೆ ಮಾಡ್ಬೋದು. ಅಭಿಪ್ರಾಯಾನುಪಾತಿನ ಅಭಿಪ್ರಾಯವತಃ ಅಭಾವ. ಅಭಿಪ್ರಾಯವನ್ನು ಅನುಸರಿಸುವಂಥವರು ಅನ್ನೋದು ಅಭಿಪ್ರಾಯವುಳ್ಳವರಿಗೆ ಉಳ್ಳದ್ದು ಎಂಬುದು ಅದಕ್ಕೆ ವೇದಕ್ಕಿಲ್ಲವಾದ್ದರಿಂದ ಅಂತ. ಅಭಿಪ್ರಾಯವತಃ ಅನ್ನೋದು ಷಷ್ಠಿದಾನೆ, ಅಭಿಪ್ರಾಯಾನುಯಾಯಿನಃ ಅನ್ನೋದು ಅನುಪಾತಿನಃ ಶಕ್ಷ್ಯ. ಅಭಿಪ್ರಾಯಾನುಪಾತಿನಃ ಈ ಷಷ್ಠಿನ ಪ್ರಥಮ ಬಹುವಚನ, ಅನುಪಾತಿ ಅನುಪಾತಿನ ಪ್ರಥಮ ಬಹುವಚನ ಮಾಡಿದ್ದಾರೆ. ಅನುಪಾತಿನಃ ವಾಕ್ಯಾನಿ ಅಭಾವಾದಂತ, ಅಭಿಪ್ರಾಯವನ್ನು ಅನುಸರಣೆ ಮಾಡುವ ವಾಕ್ಯಗಳು ಎಂಬುದು ವೇದದಲ್ಲಿ ಸಂದೇಹ ಮಾಡೋಕೆ ಆಗುವುದಿಲ್ಲವಾದ್ದರಿಂದ ವೇದದಲ್ಲಿ ಕಾರ್ಯವೇ ಅದಕ್ಕೆ ವಾಚ್ಯವಾಗಿದೆ, ಹೇಳಬೇಕು ಅಂತ ಅಂದ್ಕೊಂಡಿದೆ. ಕಾರ್ಯ ಅಂದ್ರೆ ಕರ್ತವ್ಯ, ವಿಧಿ. ಹೀಗೆ ಯಥಾಭಿಪ್ರಾಯ ಅರ್ಥ ಮಾಡ್ಬೋದಾಯ್ತು. ಅಭಿಪ್ರಾಯವತಃ ಅಭಾವ, ಅಭಿಪ್ರಾಯವುಳ್ಳವರು ಎಂಬುದೇ ಇಲ್ಲವಾದ್ದರಿಂದ ಅಭಿಪ್ರಾಯವನ್ನು ಅನುಸರಣೆ ಮಾಡುವುದು ಅನ್ನೋದನ್ನ ವೇದಕ್ಕೆ ಸಂದೇಹ ಮಾಡೋಕೆ ಆಗೋದಿಲ್ಲ ಅಂತ. ಆದ್ದರಿಂದ ವೇದದಲ್ಲಿ ಕಾರ್ಯವೇ ಅದು ಅದಕ್ಕೆ ವಾಚ್ಯವಾಗಿದೆ, ವಿಧಿಯೇ ವಾಚ್ಯವಾಗಿದೆ ಎಂಬುದು ಎಲ್ಲಿ ನಿಂತಿತು, ವಿಧಿಯನ್ನು ಹೇಳ್ತಾ ಇದೆ ಅನ್ನೋದೇ ಅದಕ್ಕೆ ಅಭಿಪ್ರಾಯ. ಅಲ್ಲಿ ಅಭಿಪ್ರಾಯವುಳ್ಳವರು ಅಂತ ಒಂದು ವ್ಯಕ್ತಿಗಳು, ಆಮೇಲೆ ಅಭಿಪ್ರಾಯವನ್ನು ಅನುಸರಣೆ ಮಾಡುವಂಥವ್ರು ಅಂತ ಒಂದು ಇದು, ಆ ಎರಡು ಸಂದೇಹ ಮಾಡಕ್ ಬರಲ್ಲ ಇಲ್ಲಿ. ಇದಕ್ಕೆ ಅಭಿಪ್ರಾಯವುಳ್ಳವರು ಅನ್ನೋದು ಇಲ್ಲ, ಅಭಿಪ್ರಾಯವನ್ನು ಅನುಸರಣೆ ಮಾಡುವುದು ವಾಕ್ಯವು ಬನ್ನಿ. ಆಯ್ತು, ಕಾಲುಂಟೆ. ಅಮ್ಮ ಚೆನ್ನಾಗಿದ್ದೀರಾ? ವರ್ಷಗಟ್ಟಲೆ ಆಯ್ತು ನಿಮ್ಮನ್ನು ನೋಡ್ದೆ. ಅದು ಹತ್ತು ಬನ್ನಿ ಬನ್ನಿ, 4 ಗಂಟೆ ಮುಗಿಸ್ಬಿಡ್ತೀನಿ. ಶ್ರವಣ ಮಾಡಿ ಅಮ್ಮಗೆ ಕುರ್ಚಿ ಕೂತ್ಕೊಳ್ಳಮ್ಮ, ಕುರ್ಚಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಅಮ್ಮ ಆಗಲ್ಲಮ್ಮ, ಯಾಕೆ ಹಠ ಮಾಡ್ತೀರಾ ಪಾಪ? ಸಾಕು, ತುಂಬಾ ಮರೆಯಾಗ್ಬೇಡಿ. ಆಯ್ತಾ? ಕಾರ್ಯಂ ವೇದದಲ್ಲಿ ವಿಧಿಯನ್ನೇ ಹೇಳ್ತಾ ಇದೆ ವೇದ ನೀನು ಸಂಧ್ಯಾವನೆ ಮಾಡು, ಅಗ್ನಿಹೋತ್ರ ಮಾಡು, ವಿಧಿ ಹೇಳ್ತೀವಿ ಹೊರತು ನಿನ್ನ ಇಷ್ಟವನ್ನ ಇಟ್ಕೊಂಡು ಹೇಳ್ತಾ ಇರೋದು ಅಲ್ಲ ಅಂತ ಪೂರ್ವಪಕ್ಷ. ಇದು ಸಿದ್ಧಾಂತಿ ಏನು, ನಿನಗೆ ಇಷ್ಟವಿದ್ದರೆ ಮಾತ್ರ ನಿನಗೆ ಕರ್ಮ ಮಾಡ್ತೀಯ ಹೊರತು ನಿನ್ನ ಇಷ್ಟವಿದ್ದೇನೆ ಕರ್ಮ ಹೇಳಕ್ಕಾಗಲ್ಲ. ಎಲ್ಲಾ ಕರ್ಮಕ್ಕೂ ಇಚ್ಛೆಯೇ ಕಾರಣ ಅಂತ ಸಿದ್ಧಾಂತಿ. ಇಲ್ಲ ಇಚ್ಛೆ ಅಲ್ಲ ಕಾರಣ, ವೇದವಾಕ್ಯ ಕಾರಣ ಅಂತ ಪೂರ್ವಪಕ್ಷಿ. ಅದು ವೇದವಾಕ್ಯ ಕಾರಣ ಆದ್ರೆ ಎಲ್ಲರೂ ಮಾಡ್ಲೇಬೇಕಾಗಿತ್ತು. ಎಲ್ಲರೂ ವೇದಕ್ಕೆ ಎಷ್ಟು ಅನುಸರಣೆ ಮಾಡೋದಿಲ್ಲ. ತುಂಬಾ ಜನ ಬ್ರಾಹ್ಮಣರಾಗಿದ್ದು ಸಂಜಾವನೆ ಮಾಡಲ್ಲ, ಅಗ್ನೋತ್ರ ಮಾಡಲ್ಲ, ಪೂಜೆ ಮಾಡಲ್ಲ. ಅದು ವೇದವಾಕ್ಯದಿಂದ ಮಾಡ್ತಾರೆ ಅಂತ ಆಗಿದ್ರೆ ಅವಾಗ ಯಾರು ವೇದವಾಕ್ಯ ಮೀರಲೇಬಾರ್ದಾಗಿತ್ತು. ಇಚ್ಛೆಯಿಂದ ಮಾಡ್ತಾ ಇದ್ರು, ಇಚ್ಛೆ ಇದ್ದವರು ವೇದವಾಕ್ಯ ಹೇಳ್ತೀವಿ ಸಿದ್ಧಾಂತ. ಅವನು ಹೇಳ್ತಿದ್ದಾನೆ ಇಲ್ಲ
ವೇದಕ್ಕೆ ಇಚ್ಛೆ ಇರೋದು ಇಲ್ಲೇ ಇಲ್ಲ. ಇಚ್ಛೆ ಉಳ್ಳದ ವಾಕ್ಯ ಅಲ್ಲಿ ಸಂದೇಹ ಮಾಡಕ್ ಬರಲ್ಲ. ವೇದ ಹೇಳ್ತಾ ಇದೆ, ಅದರಿಂದ ಅದ ವಿಧಿ ಗೊತ್ತ. ಲಿಂಗ ಲೋಟವ್ಯ, ವಿಧಿಲಿಂಗು, ಲೋಟು ತವ್ಯ ಪ್ರತ್ಯಯ, ಕರ್ತವ್ಯಮನು ತವ್ಯ ಪ್ರತ್ಯಯ. ಜುಹುಯಾತ್ ವಿಧಿಲಿಂಗು, ಜುಹೋತಿ ಲಿಂಗು. ಈ ರೀತಿ ಅದು ವಾಚ್ಯ ಮಿತಿ ಸ್ಥಿತಂ, ಕಾರ್ಯಂ ವಾಚ್ಯ. ಏನಮ್ಮ బాగా వినిపిస్తావా? ಯಾರು ಬೇರೆ ಅರ್ಥ ಬಿಟ್ಬೇಡ. ಹಾ ಸರಿ. ಪ್ರಯೋಗ ವಿಧಿಶೇಷತ್ವಾತ್ ತನ್ಮೂಲ ಏವ ನಾಶಯಾತ್ ವೇದೇ ಪ್ರೈಷಾಸ್ತು ಯೇ ದೃಷ್ಟಾಃ ಅಗ್ನಿದಗ್ನೀನಿ ಕೀದೃಶಾಃ ಅಗ್ನಿಮಗ್ನಿ ಸಮೃದ್ಧಿ ಅಗ್ನಿಮಗ್ನಿ ಸಕಲ ಸಕಲ ಸಮೃದ್ಧಿ ಪ್ರೈಷ ಕೊಡ್ತಾನೆ. ಅಗ್ನಿಮಗ್ನಿ ಪ್ರಯೋಗ ವಿಧಿಶೇಷತ್ವಾತ್ ತನ್ಮೂಲ ಪ್ರಯೋಗ ವಿಧಿಶೇಷ ತನ್ಮೂಲಾಃ ಏವ ನ ಆಶಯಾತ್ ವೇದೇ ಪ್ರೈಷಾಃ ತು ಯೇ ದೃಷ್ಟಾಃ ಅಗ್ನೀತ್ ಅಗ್ನೀತ್ ಇತಿ ಕೀದೃಶಾಃ. ರಾಮಾಯಣಕ್ಕೆ ಇನ್ನ ರಾಮಾಯಣ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ದೇವ್ರನ್ನ ಇಟ್ಟು ರಾಮಾಯಣ ನೋಡ್ಬೇಕು ಅವನು. ಹೌದನಪ್ಪ ಆಂಜನೇಯ ಹೇಳಿ ಕರೆಕ್ಟ್. ಅಗ್ನೀಜ್ 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 ಅಗ್ನೀನ್ ಅಗ್ನೀನ್ ಆಗ್ಬಿಟ್ಟಿದ್ದಾರೆ. ಅಗ್ನಿಮಗ್ನೀಚ್ ಅಗ್ನೀತ್ ಅಲ್ವಾ? ಅಗ್ನೀತ್ ಅಗ್ನಿ ಸಂಭವಿಸ ಅದು. ಅಗ್ನಿಮಗ್ನಿ ದಿಚಿ ಅಗ್ನಿಮಗ್ನಿ ದಿಚೀದೃಶ ಆಗ್ಬೇಕಾಯ್ತು. ತಪ್ಪಾಗ್ಬಿಡಿ. ಅಗ್ನಿಮಗ್ನಿ ನಿಚೀದೃಶ ಆಗ್ಬಿಡಿ. ದಿಚೀದೃಶ ಆಗ್ಬೇಕು. ಅಗ್ನಿಮಗ್ನಿ ದಿಚೀದೃಶ ಆಗ್ಬೇಕು. ತಪ್ಪಾಗಿದೆ. ಅಗ್ನಿಮಗ್ನೀನ್ ಮಾಡ್ಬಿಟ್ಟಿದ್ದಾರೆ. ಅಗ್ನೀದ್ ಅಗ್ನೀನ್. ಹಾ ಹಾ ಅಲ್ಲ ಹೇಗಿದೆ? ಅಗ್ನಿಮ್ ಅಗ್ನಿಮ್ ಇದೆ ಇಲ್ಲಿ. ಅಗ್ನೀನ ಬಹುಶಃ ಮಾಡಿ ಅಗ್ನೀನ. ಮೂರು ಸಲ ಮಾಡೋದು ಅಷ್ಟೇ. ಅಲ್ಲಿ ಬಹುಶಃ ಇಲ್ಲ, ಒಂದೇ ಇದನ್ನೇ ಮಾಡೋದು. ಬರೀ ಆಹ್ವಾನಿಗೆ ಮಾಡೋದೇ ಹೊರತು ಗಾಳಿ ಪ್ರತ್ಯ ದೀಕ್ಷಾಗಿ ಮಾಡಲ್ಲ. ಸಂವರ್ಜನ ಆ ಪ್ರೈಸ್ ಇದಕ್ಕೆ ಹಾಗೆ ಇದನ್ನ ಕಟ್ಕೊಂಡು ಹೀಗೆ ಹೀಗೆ ಸಿಗ್ತಾನಲ್ಲ, ಆಹ್ವಾನಿಗೆ ಮಾತ್ರ ಮುರುಕು ಮಾಡ್ತಾನ. ವೇದದಲ್ಲಿ ಯೇ ಪ್ರೈಷಾಃ ದೃಷ್ಟಾಃ, ಯಾವ ಪ್ರೈಷಗಳು ಕಂಡಿದೆ? ಯಾವ ಪ್ರೈಷ? ಅಗ್ನಿಧನೆ ಅಗ್ನಿಗಳನ್ನ ತಿಕ್ಕು ಅಂದ್ರೆ ಈ ರೀತಿಯಾಗಿ ಪ್ರೈಷಗಳು ಯಾವ್ದು ಕಂಡು ಬಂದಿದೆ ಅದು ಪ್ರಯೋಗ ವಿಧಿಗೆ ಶೇಷವಾಗಿದೆ. ಪ್ರಯೋಗ ವಿಧಿ ಯಾವುದೋ? ಲಿಂಗೋರ್ತವ್ಯ, ಅದು ಪ್ರಯೋಗ ವಿಧಿ. ಅದಕ್ಕೆ ಶೇಷವಾಗಿದೆ ತನ್ಮೂಲ. ಅದರಿಂದಲೇ ಆ ಪ್ರೈಷಕ್ಕೆ ಇದು ಗತಿ ಆಗತ್ತೆ. ಆಶಯ ಅಭಿಪ್ರಾಯದಿಂದ ಅಲ್ಲ. ಮುಂಚೆ ಇದು ತಗೋಬೇಕು, ಉತ್ತರಾರ್ಥಕ್ಕೆ ಅರ್ಥ ಮಾಡ್ಬೇಕು. ವೇದದಲ್ಲಿ ಅಗ್ನಿಮಗ್ನಿ ಎಂಬ ವಿಜಯ ಮೊದಲಾಗಿರುವ ಯಾವ ಪ್ರದೇಶಗಳು ಕಂಡು ಬಂದಿದೆ ಬರ್ಕೊಳ್ಳಿ. ವೇದದಲ್ಲಿ ಅಗ್ನಿಮಗ್ನಿ ಅಗ್ನಿ ಜನೆ ಅಗ್ನಿಗಳನ್ನ ತಿಕ್ಕೋ ಅದಕ್ಕೆ ಅರ್ಥ. ಇಲ್ಲಿ ಅಗ್ನಿ ಧ್ವನೆ ಅಗ್ನಿಗಳನ್ನ ತಿಕ್ಕಪ್ಪ, ಉಜ್ಜು ಅಗ್ನಿಗಳನ್ನ. ಅಗ್ನಿನಂತೆ ಉಜ್ಜೋಗ ಆಗತ್ತಾ? ಅಷ್ಟ ಕತ್ತಿ ಮರದ್ದು ನನಗೆ ದರ್ಭೆ ಕಟ್ಕೊಂಡು ಅದು ಹೀಗೆ ಹೀಗೆ ಮೂಸ ಇದು ಮಾಡ್ತಾನೆ. ತಿಕ್ಕಲಿ ಅಂತ ಅಗ್ನಿ ಇದೆ ಇದೆ ಅದು ಚಿಕ್ತಾನೆ. ಇದು ಯಾರಿಗೆ ಆದೇಶ ಆಗ್ತದೆ? ಇದು ಅಧ್ವರ್ಯು ಅಗ್ನಿಧನ್ ಕೂಡ ಆಶಯ. ಅಗ್ನಿಧನೆ ಅಗ್ನಿಧನಿಗೆ ಹೆಸರು. ಅಗ್ನಿಧನೆ ಅಗ್ನಿಧನೆ ಅಗ್ನಿಯನ್ನ ಚಿಕ್ಕುವನಾಗು ಎಂಬುದಾಗಿ ಯಾವ ಪ್ರೈಷವು ವೇದದಲ್ಲಿ ಕಂಡು ಬಂದಿದೆ. ಪ್ರೈಷಗಳು ಪ್ರೈಷ ಯಾವ ಪ್ರೈಷಗಳು ವೇದದಲ್ಲಿ ಕಂಡು ಬಂದಿದೆ ಅವುಗಳು ಪ್ರಯೋಗ ವಿಧಿಗೆ ಶೇಷವಾಗಿರುವುದರಿಂದ. ಪ್ರಯೋಗ ವಿಧಿ ಯಾವುದೋ? ಅಲ್ಲಲ್ಲ, ಪ್ರಯೋಗ ವಿಧಿ ದಶಗುಣ ಮಾಸ ಪ್ರಯೋಗ ವಿಧಿಗೆ ಶೇಷ ಆಗೋ. ದಶಗುಣ ಮಾಸ ಪ್ರಯೋಗ ವಿಧಿಗೆ ಶೇಷವಾಗಿರುವುದರಿಂದ ಹಾಗಾಗಿ ಅದು ನೇರವಾಗಿ ಇದು ಹೇಳದ.
ಯಾವ್ದನ್ನ ಲಿಂಗೋರ್ತವ್ಯ ಹೇಳೋದು ಬೇರೆ. ಲಿಂಗೋರ್ತವ್ಯ ಇನ್ನು ಮುಂಚೆ ಬರುತ್ತೆ. ಅದನ್ನ ಅದು ಲಿಂಗೋರ್ತವ್ಯದ ಮೂಲವಾಗಿ ಅದಾಗತ್ತೆ ಪ್ರಯೋಗ ವಿಶೇಷ. ಲಿಂಗುಣಮಾಸಾಭ್ಯಂಜೇತ ವಾಕ್ಯ ಇದೆ, ಪ್ರಯೋಗ ವಿಶೇಷ ಬರುತ್ತೆ. ತನ್ಮೂಲ ಅಂದ್ರೆ ಇದು ಲಿಂಗೋರ್ತವ್ಯ ಮೂಲವಾಗಿ ಪ್ರಯೋಗ ವಿಶೇಷಗಳಾಗುತ್ತದೆ ಅಷ್ಟೇ ಹೊರತು ಆಶಯ ಪುರುಷರ ಮತಿಯ ಅಭಿಪ್ರಾಯದಿಂದ ಬರೋದಲ್ಲ. ಅದು ಲಿಂಗೋರ್ತವ್ಯ ಅದನ್ನ ಪ್ರಯೋಗ ಪುರುಷಮತಿ ಇಲ್ಲ ಅಲ್ಲೇ, ಅದನ್ನ ಪ್ರಯೋಗ ವಿಶೇಷ ಬರುತ್ತೆ. ಪ್ರಯೋಗ ವಿಶೇಷದಿಂದ ಇದು ಬರುತ್ತೆ, ಪ್ರೈಷಾದಿಗಳೆಲ್ಲ ಇದು ಬರುತ್ತೆ. ಗಿಮಗ್ಗಿ ನೋಡ್ಕೊಳ್ಳದೆ ಪ್ರಯೋಗ ವಿಧಿ ವಿಶೇಷವಾಗಿದೆ. ಅದು ಆಶಯದಿಂದ ಇಲ್ಲ, ಆಶಯನ ಕರ್ತುವಿನ ಅಭಿಪ್ರಾಯದಿಂದ ಆದದ್ದಲ್ಲ ಅಂತ. ಕರ್ತುವಿನ ಅಭಿಪ್ರಾಯಕ್ಕೆ ಇಲ್ಲ, ನಿಮ್ಗೆ ಇಷ್ಟ ಇದೆಯೋ ನಾನು ಹೇಳ್ತಾ ಇದ್ದೀನಿ ಮಾಡ್ಬೇಕು ಅಷ್ಟೇ. ಅಗ್ನಿ ಇದ್ದೇನೆ ಪ್ರಶ್ನಾ ತಗೊಂಡು ಅಗ್ನಿಯನ್ನು ಮುಸ ಜೋಗಿ ಆಶ್ರಮ ಮುಂದೆ ಇಲ್ವಾ ಈ ಆಶ್ರಮಕ್ಕೆ? ಏನು ಕೆಲಸ ಇದೀರಾ? ಇದೀರಾ ಏನ್ ಮಾಡಿಲ್ಲ ಬಿಡ್ಬೇಡಿ. ಹೋಗಿಲ್ವಾ? ಎಲ್ಲರೂ ಅಮ್ಮನ ಕರ್ಕೊಳ್ಬೇಕು ಮೇಲೆ ಬಿಟ್ಟೋಗ್ಬೇಡಿ ಪಾಪ, ಒಬ್ಬರು ಬೇಜಾರಾಗುತ್ತೆ. ಪ್ರಯೋಗ ವಿಶೇಷತ್ವ ತನ್ಮೂಲ ಏವ ಅಂದ್ರೆ ತನ್ಮೂಲ ಏವ ಇತ್ಯುಕ್ತೆ ಪ್ರಯೋಗ ವಿಶೇಷ ಮೂಲ ಅಂತ ಮಾಡ್ಬೋದು, ಅದ ಲಿಂಗೋರ್ತವ್ಯ ಮೂಲ ಅಂತ ಮಾಡ್ಬೋದು. ತನ್ಮೂಲ ಏವ ಅಷ್ಟೇ, ಆಶಯ ಅದು ಅಭಿಪ್ರಾಯದಿಂದ ಅಲ್ಲ. ಪ್ರಯೋಗ ವಿಶೇಷತ್ವ ಅಂತ ಮಾಡ್ಬೋದು, ಅದು ಯಾವ್ದೋ ಪ್ರೈಷಾದಿಗಳು. ಯಾಕಂದ್ರೆ ಅದರ ಮೂಲವಾಗಿ ಪ್ರಯೋಗ ವಿಶೇಷವಾಗಿ ಅದು ಬಂದದ್ದು ಮಾಡ್ಬೋದು. ಅಥವಾ ಪ್ರಯೋಗ ವಿಶೇಷಗಳು ಆ ಲಿಂಗೋರ್ತವ್ಯ ವಿಧಿ ಮೂಲವಾಗಿ ಬಂದಿದೆ ಅಂತ ಅರ್ಥ ಮಾಡ್ಬೋದು. ತನ್ಮೂಲ ಅನ್ನೋದು ಸರ್ವನಾಮ ಶಬ್ದ ಇದೆಯಲ್ಲ, ಅದನ್ನ ಮೂಲ ಆಗಿಕೊಂಡು ಅದನ್ನ ನಾನು ಯಾವ್ದನ್ನ ಅದು ಮಾಡ್ಬೋದು. ಅದೇ ಪ್ರಯೋಗ ವಿಶೇಷವನ್ನೇ ಮೂಲ ಆಗಿಕೊಂಡು ಮಾಡ್ಬೋದು. ಅದು ಪ್ರಯೋಗ ವಿಶೇಷದ ಮೂಲವಾದ ನಿಯೋಗವನ್ನು ಇಟ್ಕೊಂಡು ಈ ಸಮೃದ್ಧಿಯನ್ನು ಬಲ ಹೊರಟಿದೆ. ಋತ್ವಿಜನ ಆಶಯ ಸರಿ, ಅದು ಆಶಯ ಸರಿ, ಕರ್ತುವಿನ ಅಭಿಪ್ರಾಯ ಇಟ್ಕೊಂಡು ಹೊರಟಿದ್ದಲ್ಲ, ಕರ್ತುವಿನ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಪ್ರಯೋಗ ವಿಶೇಷದಿಂದ ಅಲ್ಲಿ ಹೊರಟದ್ದು. ಪ್ರಯೋಗ ವಿಶೇಷ ಲಿಂಗೋರ್ಥ ವಿಶೇಷ, ಅದು ಪ್ರಯೋಗ ವಿಶೇಷವಾಗಿ ಅದನ್ನ ಮೂಲವಾಗಿ ಇಟ್ಕೊಂಡು ಅಗ್ನಿಮುಖಿ ಪೇಶ ಹೊರಟಿದೆ ಅಂತ ಮಾಡ್ಬೋದು. ಕ್ರಿಯಾದ ಫಲಾದೇಹೇ ಲಿನರ್ಥತ್ವ ನಿರಾಸ. ಇದು ಸಿದ್ಧಾಂತ ಮೇಲಿಂದ ಇಲ್ಲ. ಕ್ರಿಯಾ ತತ್ಫಲಾದಿಗಳು ಲಿಂಗರ್ಥ ಅಲ್ಲ ನಿಮ್ ಮಾಡ್ತಾರೆ, ಆಮೇಲೆ ಸಿದ್ಧಾಂತ ಮಾಡ್ತಾರೆ. ಸಿದ್ಧಾಂತ ಶುರುವಾಗಿ ಇನ್ನು ಟೈಮ್ ಇದೆ. ಅದನ್ನು ಗೊತ್ತಾಗೋದು ನಿಮ್ ತಲೆಗೆ. ವೇದಾಂತಾನಾಂ ಪ್ರಾಮಾಣ್ಯ ಸಮರ್ಥನಂ 542ರಿಂದ ಪ್ರಾಮಾಣ್ಯ ವೇದಾಂತ ಪ್ರಾಮಾಣ್ಯ ಸಮರ್ಥನೆ ಶುರು ಮಾಡ್ತಾರೆ. ಮುಂದಕ್ಕೆ ಹೋಗೋಣ. ಪ್ರೈಷಾದಿಭ್ಯೋ ಯಥೀವೇಯಂ ಭಿನ್ನ ಕರ್ತವ್ಯತೇಕ್ಷತೆ ಶಬ್ದಶಕ್ತಿ ವಶಾತ್ ತದ್ವತ್ ಕ್ರಿಯಾದೇರಪಿ ವೀಕ್ಷ್ಯತಾಂ. ಶಬ್ದಶಕ್ತಿ ವಶಾತ್ ತದ್ವತ್ ಪರಿಷಾದಿಭ್ಯಃ ಯಥಾ ಏವ ಯಂ ನ ಕರ್ತವ್ಯತಾ ಈಕ್ಷ್ಯತೆ ಶಬ್ದಶಕ್ತಿ ವಶಾತ್ ತದ್ವತ್ ಕ್ರಿಯಾದೇಹೇ ಅಪಿ ವೀಕ್ಷ್ಯತಾಂ. ಹೇಗೆ ಯಂ ಕರ್ತವ್ಯತಾ ಪ್ರೈಷಾದಿಭ್ಯೋ ಯಥಾ ಭಿನ್ನ, ಈ ಕರ್ತವ್ಯತೆ ಎಂಬುದು ಪ್ರೈಷಾದಿಗಳಿಂದ ಹೇಗೆ ಬೇರೆಯೋ, ಈ ಪ್ರೈಷಾದು ಆರ್ಡರ್ ಮಾಡೋದು, ಆಮೇಲೆ ಅದ್ರ ಕರ್ತವ್ಯತೆ ನಾವು ಇನ್ನೊಂದು ಬೇರೆ ಆಗಿರ್ಬೋದು. ಈ ಕರ್ತವ್ಯತೆ ಎಂಬುದು ಹೇಗೆ ಪ್ರೈಷಾದಿಗಳಿಂದ ಬೇರೆಯಾಗಿದೆಯೋ ಅದರಂತೆ ಶಬ್ದಕ್ಕೆ ಅಧೀನವಾಗಿ ಕ್ರಿಯಾದಿಗಳು ಬಂದಿದೆ ಅಂತ ತಿಳ್ಕೋಬೇಕೇ ಹೊರತು ಪುರುಷ ಆಶಯ ತಕ್ಕ ಕ್ರಿಯಾದಿ ಬಂದಿದೆ ಅಂತ ತಿಳ್ಕೋಬಾರ್ದು.
ಶಬ್ದಶಕ್ತಿಗೆ ವಶ ಆಗಿದೆ. ಶಬ್ದಶಕ್ತಿಯೇ ಯಾವುದೋ ಲಿಂಗೋರ್ತವ್ಯ, ಅದರಿಂದ ಬಂದದ್ದು ಕ್ರಿಯಾದಿಗಳೇ ಹೊರತು ಪುರುಷಾಶಯದಿಂದ ಬಂದದ್ದಲ್ಲ ಕ್ರಿಯಾದಿಗಳು. ಬರ್ಕೊಳ್ಳಿ. ಈ ಕರ್ತವ್ಯತೆಯು ಹೇಗೆ ಪ್ರೈಷಾದಿಗಳಿಗೆ ಭಿನ್ನ ಎಂಬುದಾಗಿ ಕಾಣಲಾಗುತ್ತದೆಯೋ, ಹೇಗೆ ಪ್ರೈಷಾದಿಗಳಿಗಿಂತ ಆಯ್ತಾ, ಪ್ರೈಷಾದಿಗಳಿಗಿಂತ ಭಿನ್ನ ಎಂಬುದು ಹೇಗೆ ತೋರುತ್ತದೆಯೋ ಅದರಂತೆ ಶಬ್ದಶಕ್ತಿಗೆ ವಶವಾಗಿ, ಅದರಂತೆ ಶಬ್ದಶಕ್ತಿಗೆ ಅಧೀನವಾಗಿ ಲಿಂಗೋತ್ತವ್ಯಾದಿಗಳಿಂದ ಕ್ರಿಯಾದಿಗಳು ಎಂಬುದನ್ನು ಕಾಣಿರಿ. ಅಧೀನವಾಗಿರುವ ಇವರಿಗೆ ಅಧೀನವಾಗಿರುವ ಲಿಂಗೋತ್ತವ್ಯಾದಿಗಳಿಂದ ಕ್ರಿಯಾದಿಗಳು ಎಂಬುದನ್ನಾಗಿ ತಿಳಿದುಕೊಳ್ಳಿರಿ, ಕಂಡುಕೊಳ್ಳಿರಿ. ಶಬ್ದಶಕ್ತಿ ಲಿಂಗೋತ್ತವ್ಯದಲ್ಲಿ ಇರೋದು ಅಂತ. ಇಲ್ಲ, ಈ ಭಾಗದಲ್ಲಿ ತುಂಬಾ ವ್ಯಾಕರಣ ವಿಶೇಷ ಬರೆದಿದ್ದಾರೆ ಗುರುಗಳೇ. ಅದನ್ನ ಇದಾಗೋದು. ಈ ಮುಂದಿನ ಶ್ಲೋಕ ಇದೆಯಲ್ಲ, ಚಚ್ಚಿಬಿಟ್ಟಿದ್ದಾರೆ ಮುಂದಿನ ಶ್ಲೋಕದಲ್ಲೇ. ಸಾಧ್ಯತ್ವ ವಿಶೇಷ ಐಕ್ಯ ನಿಯೋಗ ಶಬ್ದಾರ್ಥತೆ ಕ್ರಿಯಾಯ ತದರ್ಥತ್ವ ಸ್ಯಾತ್ ನ ಚ ಕ್ರಿಯಾತಿರಿಕ್ತೋ ನಿಯೋಗೋಸ್ತಿ ಚಾಶಂಕ್ಯ ಅಪೂರ್ವಾಧಿಕರಣ ನ್ಯಾಯೇನ ಇತ್ಯಾಹ ನಿತ್ಯಾಜನ ಭಾವ ಅಂದ್ರೆ ಕ್ರಿಯಾಂತದ ಸಾನ ನಿಯೋಗಾಖ್ಯ ಭಾವ ಅಂದ್ರೆ ಕ್ರಿಯಾಂತಂತೆ. ಇಲ್ಲೂ ಅಷ್ಟೇ, ಕ್ರಿಯಾ ಅಂದ್ರೆ ಧಾತುವಿನ ಅರ್ಥವಂತೆ. ಭಾವ ಅಂದ್ರೆ ಧಾತು ಮಾಡಿದ್ದಾರೆ. ಭಾವ ಕ್ರಿಯಾ ಸಾನ ನಿಯೋಗಾಖ್ಯ ಕರ್ತವ್ಯತಾ ಯದ್ಯಪಿ ಅನುಷ್ಪನ್ನ ಸ್ವಭಾವ ಸಾಧ್यो ಭಾವ ಕರ್ತವ್ಯತಾಪಿ ತಥಾಪಿ ತಥಾಪಿ ನ ಅನಯೋರಭೇದಃ ಇತ್ಯರ್ಥಃ ತತ್ಹೇತುಮಾಹ ಯತ ಇತಿ. ಲಿಂಗಾದಿಶ್ರವಣಂ ಕರ್ತವ್ಯತಾಭೀವತ್ ಪಚತಿ ಇತ್ಯಾದಿ ಶ್ರವಣಾತ್ ಕ್ರಿಯಾ ಪ್ರತೀತಾವಪಿ ಕರ್ತವ್ಯತಾಯಾಃ ಯತೋ ನ ಪ್ರತೀತಿಃ ಅತಃ ಕ್ರಿಯಾತಿರಿಕ್ತೋ ಲಿಂಗಾದ್ಯರ್ಥಃ ಉಕ್ತಂ ಹಿ ಭೇದಲಕ್ಷಣೆ ಚೋಜನ ಪುನರಾರಂಭಃ ಸರ್ಗಕಾಮೋ ಯಜೇತ ಇತ್ಯಾದಿ ಸಾಧಿಕಾರ ಚೋಜನಾಸು ಕ್ರಿಯೈವ ಕಾರ್ಯತೆಯ ಲಿಂಗಾದಿವಾಚ್ಯ ತದನ್ಯದ್ವಾ ಕಾರ್ಯಮಿತಿ ಸಂಶಯೇ ಶಬ್ದಾರ್ಥಧಿಯಃ ವಿಪತ್ತಿ ನಿಮಿತ್ತತ್ವಾತ್ ತಸ್ಯಾಶ್ಚ ಕಾರ್ಯೇ ನಿಯಮಾತ್ ಅಪೂರ್ವೇ तदयोगात् क्रियैव कार्यतया वेदे लिंगादिवाच्येति प्राप्ते स्वर्गानुगुण कार्यवादि लिंगादीनां नियोज्य अर्पक स्वर्ग काम पदेन अन्वित अभिधायित्वात् क्षणापवर्गिक अभवर्गि कर्मणः तदानुगुण्य अयोगात् कार्यमात्रे विपन्नलिंगात् गादेः भेदे पदान्तर समभिव्याहारात् आहारादि क्रिया अतिरिक्ते व्युत्पत्ते अपूर्वस्य स्थापयितव्यत्वात् स्थायित्वात् अव्यवहितस्य सर्गसाधनत्व संभवात् तस्य स्थायिनः तद्विपरीत क्रियावान्तर व्यापारत्व अयोगात् अपूर्वमेव क्रियातिरिक्तं भेदे लिंगादिवाच्यमिति सिद्धान्तितं यथाहु अपूर्वं पुनरस्ति यतः आरम्भयिष्यते सर्गकामो जेता यतः ध्यानमनर्थकं स्यात् भङ्गिकात्
भंगित्वा यागस्यति तथा च क्रियैव कार्यता अंगीकारे तद्विरोधस्य पूर्वः ओहो ಅದರಲ್ಲಿ ಏನ್ ಮಾಡಿದಾರ ಆ ಕಾರಣದಲ್ಲಿ ಹಾ ಯೋಧನ ಶ್ಲೋಕನ ನಾ ಅನಿಷ್ಪನ್ನ ಸ್ವಭಾವೇಪಿ ಸ್ವಭಾವೋಪಿ ಭಾವ ಕರ್ತವ್ಯತಾ ಯತಃ ಲಡಾದಿ ಶ್ರವಣಾತ್ ತಸ್ಯಾಹ ಅಪ್ರತೀತಲ್ಲಿನಾದಿವದು ಅನುಷ್ಪನ್ನ ಸ್ವಭಾವ अपि भावः कर्तव्यता यतः लडादिश्रवणात् तस्य अप्रतीतिः नानिवत् ಅನುಷ್ಪನ್ನ ನಿಷ್ಪನ್ನ ಸ್ವಭಾವ ತಯಾರ ಸ್ವಭಾವ ಅನುಷ್ಪನ್ನ ತಯಾರಾಗಿ ಕ್ರಿಯೆ ಅನ್ನೋದು ತಯಾರಾಗಿರೋದಲ್ಲ ಕ್ರಿಯೆಯನ್ನು ಮಾಡಬೇಕು ಇವಾಗ ಪದಾರ್ಥ ತಯಾರಾಗಿರೋ ಸ್ವಭಾವ ಈ ಅಡಿಗೆ ಮಾಡೋದು ಒಂದು ಕ್ರಿಯೆಯಿಂದ ಮಾಡಿದ್ಮೇಲೆ ಆಗೋದು ಹಾಗಾಗಿ ಕ್ರಿಯೆಯು ಅನುಷ್ಪನ್ನ ಸ್ವಭಾವವಾಗಿದ್ದರೂ ಕೂಡ ಭಾವ ಅಂದ್ರೆ ಕ್ರಿಯೆಯು ಅನುಷ್ಪನ್ನ ಸ್ವಭಾವೋಪಿ ನ ಕರ್ತವ್ಯತಾ ಅದು ಕರ್ತವ್ಯತೆ ಅಲ್ಲ ಏಕೆಂದ್ರೆ ಲಡಾದಿ ಶ್ರವಣ ಲಟ್ಟು ಇದೆ ಜುಹೋತಿ ಅಗ್ನಿಹೋತ್ರನ್ ಜುಹೋತಿ ಅದು ವಿಧಿ ಅಲ್ಲ ಅದು ಅಪ್ರತೀತಿ ಲಿಂಗಲ್ ವಿಧಿ ಇದೆ ಲಿಂಗಾಧಿಪತು ಪೂರ್ವ ಇದು ಅವನ ಮೇಲೆ ಒಂದು ಏಕದೇಶಿ ಬರ್ತಾ ಇದ್ದಾನೆ ಆ ಪೂರ್ವಪಕ್ಷಿ ಮೇಲೆ ಏಕದೇಶಿ ಬರ್ತಾ ಇದ್ದಾನೆ ಅನುಷ್ಪನ್ನ ಸ್ವಭಾವ ಆಗಿದ್ರು ಕೂಡ ಈ ಕ್ರಿಯೆಯು ಅನುಷ್ಪನ್ನ ಸ್ವಭಾವ ಆಗಿದ್ರು ಕೂಡ ಕರ್ತವ್ಯತೆ ಅಂತೇನು ಆಗೋದಿಲ್ಲ ಏಕೆಂದ್ರೆ ಲಟ್ಟೆ ಮುಂತಾದ ವಿಭಕ್ತಿ ಕೇಳ್ಬರ್ತಾ ಇದೆ ಲಟ್ಟು ಅನ್ನೋ ವಿಭಕ್ತಿ ಕರ್ತವ್ಯ ವಿಧಿಯನ್ನು ಮಾಡಲ್ಲ ಪಶ್ಯತಿನ ನೋಡುತ್ತಾನೆ ನೋಡ್ಬೇಕು ಅಂತ ಅರ್ಥ ಅಲ್ಲ ಪಶ್ಯತಿ ಕರೋತಿ ಯಜತಿ ಇತ್ಯಾದಿಗಳಲ್ಲ ಲಟ್ಟು ಅದು ಅಪ್ರತೀತಿ ಲಿಂಗಾದಿಗಳಲ್ಲಿ ಇದೆ ಯಾವ್ದು ಕರ್ತವ್ಯ ಇದೆ ಜುಹುಯಾದ್ ಕುರ್ಯಾದ್ ಅಲ್ಲಿ ಕರ್ತವ್ಯ ಇದೆ ವಿಧಿಲಿಂಗಾದಿಗಳಲ್ಲಿ ಕರ್ತವ್ಯ ಇದೆ ಲಟ್ಟು ಮುಂತಾದ ಕರ್ತವ್ಯ ಇಲ್ಲ ಹಾಗಾದ್ರಿಂದ ಅಲ್ಲಿ ಕರ್ತವ್ಯತೆಯನ್ನು ಹೇಳ್ತಾ ಇಲ್ಲ ಅಂತ ಅನ್ಸತ್ತಲ್ಲ ಅಂತ ಇದು ನಾನು ಕಾಲೋಪ ಬಂದು ಮುಂದಿಸಿದು ನೋಡ್ತಾನೆ ನೋಡು ಅನ್ನೋದು ನೋಡ್ಬೇಕು ನೋಡಪ್ಪ ನೋಡುವುದನ್ನು ವಿಧಿ ಕಮೆಂಟ್ ಮಾಡಿದ್ರೆ ವಿಧಿ ಕಮೆಂಟ್ ಇಲ್ಲ ಇಲ್ಲಿ ಸೀಯಿಂಗ್ ಅವನು ನೋಡ್ತಿದ್ದಾನೆ ನೋಡುವುದು ಭಾವಾರ್ಥ ಆಯ್ತು ನೋಡುತ್ತಾನೆ ಅಗ್ನಿಹೋತ್ರ ಜುಹೋತಿ ನೋಡುತ್ತಾನೆ ವಿಧಿಯಲ್ಲಪ್ಪ ತಿನ್ನುತ್ತಾನೆ ವಿಧಿಯಲ್ಲಪ್ಪ ತಿನ್ಬೇಕು ಅದು ವಿಧಿ ನಾಳೆ ಅರ್ಥ ಬರೆಸ್ತೀನಿ ನಿಷ್ಪನ್ನ ಅಂದ್ರೆ ತಯಾರ ಸಿದ್ಧವಾದದ್ದು ಅಂತ ಅನುಷ್ಪನ್ನ ಅಂದ್ರೆ ಸಿದ್ಧವಾಗದ ಕ್ರಿಯೆ ಎಲ್ಲ ಕ್ರಿಯೆ ತಯಾರಾಗ್ಬೇಕು ಕ್ರಿಯೆ ಇರೋಲ್ಲ ಬಹಳ ಕಷ್ಟ ಜಾಗ